तीर्थ भगवत्पादाचार्य गुरुभ्यो नमः। हरिः ओं। नारायण सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओಂ। ಶ್ರೀಮನ್ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ನಾವು ಪ್ರಜಾಗರ ಪರ್ವದ ಅನುಸಂಧಾನ, ಆ ಪ್ರಜಾಗರ ಪರ್ವದಲ್ಲೇ ವಿದುರ ನೀತಿಯನ್ನ ನೋಡ್ತಾ ಇದ್ದೇವೆ. ಅಲ್ಲಿ ಒಟ್ಟು 2 ಅಧ್ಯಾಯಗಳು ವಿದುರ ನೀತಿಯಲ್ಲಿ ಮುಗಿದಿತ್ತು. ಅನೇಕ ವಿಷಯಗಳನ್ನ ವಿದುರ ಹೇಳ್ತಾನೆ. ಜೀವನವನ್ನ ಹೇಗೆ ನಾವು ಒಳ್ಳೆ ಮಾರ್ಗಕ್ಕೆ ತರಬಹುದು, ಯಾವುದನ್ನ ಅನುಷ್ಠಾನ ಮಾಡೋದ್ರಿಂದ ಮತ್ತು ಯಾವುದನ್ನ ಬಿಡೋದ್ರಿಂದ ಜೀವನ ಚೆನ್ನಾಗಿರುತ್ತೆ ಅನ್ನುವಂತಹ ವಿಷಯದಲ್ಲಿ ಅನೇಕ ವಿಷಯಗಳನ್ನ ಹೇಳ್ತಾನೆ. ಧೃತರಾಷ್ಟ್ರ ಮತ್ತೆ ಪ್ರಶ್ನೆ ಮಾಡ್ತಾನೆ. ಬ್ರೂಹಿ ಭೂಯೋ ಮಹಾಬುದ್ಧೇ ಧರ್ಮಾರ್ಥ ಸಹಿತಂ ವಚಃ ಶೃಣ್ವತೋ ನಾಸ್ತಿ ಮೇ ತೃಪ್ತಿಃ ವಿಚಿತ್ರಾಣೀಕ ಭಾಷಸೆ. ವಿದುರ ಉವಾಚ ಸರ್ವತೀರ್ಥೇಷು ವಾ ಸ್ನಾನಂ ಸರ್ವಭೂತೇಷು ಚಾರ್ಜವಂ ಉಭೇ ತ್ವೇತೆ ಸಮೇ ಸ್ಯಾತ ಮಾರ್ಜವಂ ವಾ ವಿಶಿಷ್ಯತೆ. ಆರ್ಜವಂ ಪ್ರತಿಪದ್ಯಸ್ವ ಪುತ್ರೇಷು ಸ್ವೇಷು ತೇಷು ಚ ಇಹ ಕೀರ್ತಿಂ ಪರಾಂ ಪ್ರಾಪ್ಯ ಪ್ರೇತ್ಯ ಸ್ವರ್ಗಮವಾಪ್ನುಹಿ. ಯಾವತ್ ಕೀರ್ತಿರ್ಮನುಷ್ಯಸ್ಯ ಪುಣ್ಯಾಲೋಕೆ ಪ್ರಗೀಯತೆ ತಾವತ್ ಸ ಪುರುಷ ವ್ಯಾಘ್ರ ಸ್ವರ್ಗಲೋಕೆ ಮಹೀಯತೆ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ವಿರೋಚನಸ್ಯ ಸಂವಾದಂ ಕೇಶಿನ್ಯರ್ಥೆ ಸುಧನ್ವನ. ಅಣ್ಣ, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡೋದು, ಎಲ್ಲ ತೀರ್ಥಗಳಲ್ಲಿ, ಸರ್ವತೀರ್ಥೇಶು ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡೋದು, ಮತ್ತೆ ಎಲ್ಲರ ವಿಷಯದಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುವಂಥದ್ದು ಎರಡಿದೆ. ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡೋದು ಒಂದು ಕಡೆ, ಎಲ್ಲ ವಿಷಯಗಳಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋದು ಒಂದ್ ಕಡೆ. ಅವನು ಕೇಳಿದ ಪ್ರಶ್ನೆ ಚೆನ್ನಾಗಿದೆ ನೋಡಿ. ಧರ್ಮಾರ್ಥಗಳಿಂದ ಕೂಡಿದ ನಿನ್ನ ಮಾತನ್ನ ಮತ್ತೆ ಮತ್ತೆ ಇನ್ನೂ ಹೇಳಬೇಕು ನೀನು ಅಂತ. ಶೃಣ್ವತೋ ನಾಸ್ತಿ ಮೇ ತೃಪ್ತಿ. ನೀನು ವಿಚಿತ್ರವಾಗಿ ಮಾತಾಡ್ತಾ ಇದ್ಯಪ್ಪ. ನಿನ್ನ ವಿಚಿತ್ರವಾದ ಧರ್ಮಾರ್ಥಗಳಿಂದ ಕೂಡಿದ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ತೃಪ್ತಿನೇ ಇಲ್ಲ ಅಂತ. ಅದಕ್ಕೆ ಅವನು ಹೇಳೋದು ವಿದುರ, ಅಣ್ಣ, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡೋದು ಒಂದು ಕಡೆಯಲ್ಲಿದೆ, ಎಲ್ಲ ವಿಷಯದಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋದು ಒಂದು ಕಡೆ. ಎರಡರಲ್ಲಿ ಯಾವುದು ದೊಡ್ಡದು, ಶ್ರೇಷ್ಠವಾದದ್ದು ಯಾವುದು ಇದರಲ್ಲಿ ಅಂತಂದ್ರೆ ವಿದುರ ಹೇಳ್ತಾನೆ, ಎರಡೂ ಸಮಾನ ಅಂತ. ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡೋದು ಒಂದೇ, ಎಲ್ಲರ ವಿಷಯದಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋದು ಒಂದೇ. ಎರಡು ಒಂದೇ, ಸಮಾನವಾದ ಫಲವನ್ನ ಕೊಡುತ್ತೆ. ಆದ್ರೆ ಆರ್ಜವ, ಟ್ರಾನ್ಸ್ಪರೆನ್ಸಿ ಎಲ್ಲಕ್ಕಿಂತ ಶ್ರೇಷ್ಠವಾಗಿಬಿಡುತ್ತೆ. ಎಂಥ ಮಾತು ನೋಡಿ. ಆದ್ದರಿಂದ ಒಳಗೊಂದು ಹೊರಗೊಂದು ಇರಬಾರ್ದು ಮನುಷ್ಯರಿಗೆ ಯಾವತ್ತು. ಅಣ್ಣ, ನೀನು ಆರ್ಜವವನ್ನು ಪಡಿಬೇಕು ಅಂತಾನೆ. ಪಾಂಡವರ ವಿಷಯದಲ್ಲಾಗ್ಲಿ ಅಥವಾ ನಿನ್ನ ಮಕ್ಕಳು ಕೌರವರ ವಿಷಯದಲ್ಲಾಗಲಿ ಆರ್ಜವಂ ಪ್ರತಿಪದ್ಯಸ್ವ. ನೀನು ಟ್ರಾನ್ಸ್ಪರೆಂಟ್ ಆಗಿರೋದನ್ನ ಕಲ್ತ್ಕೋಬೇಕು. ಅವ್ರ ವಿಷಯದಲ್ಲಿ ಒಂದು ವೈಷಮ್ಯ ನಿರ್ಘಣ್ಯಾದಿಗಳನ್ನ ನೀನು ಮಾಡಬೇಡ. ಯಾಕೆ ಅಂತಂದ್ರೆ ನೀನ್ ಹಾಗಿದ್ರೆ ಲೋಕದಲ್ಲಿ ಕೀರ್ತಿ, ಸತ್ತ ಮೇಲೆ ಸ್ವರ್ಗ. ಆದ್ದರಿಂದ ಕೀರ್ತಿ ಎಷ್ಟು ಪ್ರಧಾನವಾದದ್ದು, ನಮಗೆ ಕೀರ್ತಿ ಎಷ್ಟು ಬೇಕು ಅಂತಂದ್ರೆ ವಿದುರ ಹೇಳ್ತಾನಿಲ್ಲಿ, ಎಲ್ಲಿ ತನಕ ಕೀರ್ತಿ, ಒಳ್ಳೆ ಹೆಸರು ಭೂಮಿಯಲ್ಲಿ ಇರುತ್ತೆ, ಅಲ್ಲಿ ತನಕ ಅವನು ಸ್ವರ್ಗದಲ್ಲಿ ಚೆನ್ನಾಗಿರ್ತಾನೆ. ಮನುಷ್ಯನಿಗೆ ಒಳ್ಳೆ ಕೆಲಸ ಮಾಡಿ ಸ್ವರ್ಗ ಬಂತು ಅಂತಂದ್ರೆ ಎಲ್ಲಿ ತನಕ ಸ್ವರ್ಗ ಲೋಕದಲ್ಲಿ ವಾಸ ಅವನಿಗೆ ಅಂದ್ರೆ ವಿದುರ ಹೇಳ್ತಾನೆ ನೋಡಿ, ಎಲ್ಲಿ ತನಕ ನಮ್ಮ ಬಗ್ಗೆ ಜನ ಒಳ್ಳೆ ಮಾತಾಡ್ತಾ ಇರ್ತಾರೆ, ಒಳ್ಳೆ ಮಾತಾಡೋದೇ ಕೀರ್ತಿ. ಎಲ್ಲಿವರೆಗೂ ನಮ್ಮ ಬಗ್ಗೆ
ಒಳ್ಳೆ ಮಾತುಗಳು ಅಥವಾ ನಮ್ಮ ಕೀರ್ತಿ ಲೋಕದಲ್ಲಿ ಪ್ರಚಾರವಾಗ್ತದೆ, ಅಲ್ಲಿವರೆಗೂ ಆ ಮನುಷ್ಯ ಸ್ವರ್ಗದಲ್ಲಿ ಸಂತೋಷವಾಗಿರ್ತಾರೆ. ಈ ವಿಷಯದಲ್ಲಣ್ಣ ವಿರೋಚನ, ಪ್ರಹ್ಲಾದರಾಜರ ಮಗನಾದ ವಿರೋಚನನಿಗೂ ಸುಧನ್ವಾ ಅಂತ ನನ್ ಮಾತು ಕೇಳಿಸ್ತಾ ಇದೆಯಾ? ಆಚಾರ್ಯ ಸ್ವಲ್ಪ ಹೊತ್ತು ಕೇಳಿಲ್ಲ, ಈಗ ಕೇಳ್ತಾ ಇದೆ ಆಚಾರ್ಯ. ಸರಿ ಸರಿ. ಕೇಶಿನಿ ಅಂತ ಒಂದು ಹುಡುಗಿ, ಆ ಕೇಶಿನಿ ಅನ್ನುವಂತಹ ಹುಡುಗಿಗೋಸ್ಕರವಾಗಿ ಸುಧನ್ವ ಮತ್ತು ಪ್ರಹ್ಲಾದರಾಜರ ಮಗನಾದ ವಿರೋಚನ ಅವರಿಬ್ಬರ ಮಧ್ಯೆ ನಡೆದಂತಹ ಸಂವಾದ, ಪುರಾತನವಾದ ಇತಿಹಾಸ. ಅದನ್ನ ನಾನು ಹೇಳ್ತೀನಿ ನೋಡಿ. ಆದ್ದರಿಂದ ನಮಗೆ ಕೀರ್ತಿ ಮುಖ್ಯ. ನಮಗೆ ಕೀರ್ತಿ ಬರಬೇಕು ಅಂದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕು. ಒಳಗೊಂದು ಹೊರಗೊಂದು, ಒಬ್ಬರ ಹತ್ರ ಒಂದು ಇನ್ನೊಬ್ಬರ ಹತ್ರ ಒಂದು ಮಾಡೋದಲ್ಲ. ಹೇಳ್ತೀನಿ ಕೇಳು. ಅವರಿಬ್ಬರ ಸಂವಾದ, ಕೇಶಿನಿ ಎನ್ನುವಂತಹ ಹೆಣ್ಣು ಮಗಳಿಗೋಸ್ಕರವಾಗಿ ನಡೆದ ವಿರೋಚನ ಸುಧನ್ವರ ಸಂವಾದವನ್ನು ಹೇಳ್ತೀನಿ ಕೇಳು. ವಿದುರ ಹೇಳ್ತಾನೆ, ವಯಂವರೇ ಸ್ಥಿತ ಕನ್ಯಾ ಕೇಶಿನಿ ನಾಮ ನಾಮತಃ ರೂಪೇಣ ಪ್ರತಿಮಾ ರಾಜನ್ ವಿಶಿಷ್ಟಪತಿಕಾಮ್ಯಯ ವಿರೋಚನೋಥ ದೈತೇಯಃ ತದಾ ತತ್ರ ಜಗಾಮಃ ಪ್ರಾಪ್ತುಮಿಚ್ಛನ್ ತತಸ್ತತ್ರ ದೈತ್ಯೇಂದ್ರಂ ಪ್ರಾಹ ಕೇಶಿನಿ ಕಿಂ ಬ್ರಾಹ್ಮಣಾ ಸ್ವಿಚ್ಛೇಯಾಂಸೋದಿತಿಜಾಸ್ವಿದ್ವಿರೋಚನ ಅಥ ಕೇನ ಸ್ಮ ಪರ್ಯಂಕೆ ಸುಧನ್ವಾ ನಾಧಿರೋಹತಿ ಪ್ರಾಜಾಪತ್ಯಾ ವಯಂ ಶ್ರೇಷ್ಠಾಃ ಸರ್ವೇ ಕೇಶಿನಿ ಸಮ್ಮತಾಃ ಅಸ್ಮಾಕಂ ಖಲ್ವಿಮೇ ಲೋಕಾಃ ಕೇ ದೇವಾಃ ಕೇ ದ್ವಿಜಾತಯಃ ಇಹೈವಾವಾಂ ಪ್ರತೀಕ್ಷಸ್ವ ಉಪಸ್ಥಾನೇ ವಿರೋಚನ ಸುಧನ್ವಾ ಪ್ರಾತರಾಗಂತಾ ಪಶ್ಯೇಯಂ ವಾಂ ಸಮಾಗತೌ ತಥಾ ಭದ್ರೇ ಕರಿಷ್ಯಾಮಿ ಯಥಾ ತ್ವಂ ಭೀರುಭಾಷಸೆ ಸುಧನ್ವಾನಂಚ ಮಾಂಚೈವ ಪ್ರಾತರದಷ್ಟಾಸಿ ಸಂಗತೌ ಅತೀತಾಯಾಂಚ ಶರ್ವರ್ಯಾ ಮುದಿತೆ ಸೂರ್ಯಮಂಡಲೆ ಅಥಾ ಜಗಾಮ ತಂದೇಶಂ ಸುಧನ್ವಾ ರಾಜಸತ್ತಮ ವಿರೋಚನೋ ಯತ್ರ ವಿಭೋ ಕೇಶಿನ್ಯಾ ಸಹಿತಸ್ಥಿತಃ ಸುಧನ್ವಾ ತಂ ಸಮಾಗಚ್ಚತ್ ಪ್ರಾಹ್ಲಾದಿಂ ಕೇಶಿನಿ ತಥಾ ಸಮಾಗತಂ ದ್ವಿಜಂ ದೃಷ್ಟ್ವಾ ಕೇಶಿನಿ ಭರತರ್ಷಭ ಪ್ರತ್ಯುತ್ಥಾಯಾಸನಂ ತಸ್ಮೈ ಪಾದ್ಯಮರ್ಘ್ಯಂ ದದೌ ಪುನಃ ಇತಿ ಹೋವಾಚ ವಚನಂ ವಿರೋಚನಮನುತ್ತಮಂ ಆಸ್ವತಲ್ಪೇ ಹಿ ಸೌವರ್ಣೆ ಪ್ರಾಹ್ಲಾದೇ ಬ್ರಾಹ್ಮಣಸ್ತ್ವಹಂ ಅನ್ವಾಲಭೆ ಹಿರಣ್ಮಯಂ ಪ್ರಹ್ಲಾದೇದಂ ವರಾಸನಂ ಏಕತ್ವಮುಪಸಂಪನ್ನೋ ನತ್ವಾ ಸೇಯಂ ತ್ವಯಾ ಸಹ ತವಾರ್ಹತೆ ತು ಫಲಕಂ ಕೂರ್ಚಂ ವಾಪ್ಯಥವಾ ಭೃಸಿ ಹರಂತು ಫಲಕಂ ಕೂರ್ಚಂ ತಥಾ ಭೃಸ್ಯಸ್ತೃಣಾನಿ ಚ ಸುಧನ್ವನ್ನತ್ವಮರ್ಹೋಸಿ ಮಯಾ ಸಹ ಸಮಾಸನಂ ಪಿತಾ ಪುತ್ರೌ ಸಹ ಸೀತಾಂ ದ್ವೌ ವಿಪ್ರೌ ಕ್ಷತ್ರಿಯಾವಪಿ ವೈಶ್ಯೌ ದ್ವೌ ಚೈವ ಶೂದ್ರೌ ಚ ನತ್ವನ್ಯಾ ವಿತರೇತರಂ ಪಿತಾ ಹಿ ಮೇ ಸಮಾಸೇನಮುಪೋಪಾಸೀತ ಮಾಮಘಃ ಪಾಲಃ ಸುಖೋಷಿತೋ ಗೇಹೇ ನತ್ವಂ ಕಿಂಚನ ಬುಧ್ಯಸೇ ಹಿರಣ್ಯಂಚ ಗವಾಶ್ವಂಚ ಯದ್ವಿತ್ತಮಸುರೇಷು ನಃ ಸುಧನ್ವನ್ ವಿಪಣೇ ತೇನ ಪ್ರಶ್ನಂ ಪೃಚ್ಛಾವ ಯೇ ವಿದುಃ ಹಿರಣ್ಯಂಚ ಗವಾಶ್ವಂಚ ತವೈವಾಸ್ತು ವಿರೋಚನ ಪ್ರಾಣಯೋಸ್ತು ಪಣಂ ಕೃತ್ವಾ ಪ್ರಶ್ನಂ ಪೃಚ್ಛಾವ ಯೇ ವಿದುಃ ಆವಾಂ ಕುತ್ರ ಗಮಿಷ್ಯಾವಃ ಪ್ರಾಣಯೋರ್ವಿಪಣೇ ಕೃತೆ ನತು ದೇವೇಶ್ವರಂ ಸ್ಥಾತಾ ನ ಮನುಷ್ಯೇಷು ಕರ್ಹಿಚಿತ್ ಪಿತರಂತೆ ಗಮಿಷ್ಯಾವಃ ಪ್ರಾಣಯೋರ್ವಿಪಣೇ ಕೃತೆ ಪುತ್ರಸ್ಯಾಪಿ ಸ ಹೇತೋರ್ಹಿ ಪ್ರಹ್ಲಾದೋ ನಾನೃತಂ ವದೇತ್ ಏವಂ ಕೃತಪಣೌ ಕ್ರುದ್ಧೌ ತದಾ ತತ್ರೈವ ಜಗ್ಮತುಃ ವಿರೋಚನ ಸುಧನ್ವಾನೌ ಪ್ರಹ್ಲಾದೋ ಯತ್ರ ತಿಷ್ಠತಿ ಇಮೌ ತೌ ಸಂಪ್ರದೃಶ್ಯೇತೆ ಯಾಭ್ಯಾನ್ನ ಚರಿತಂ ಸಹ ಆಶೀವಿಷಃ ಕ್ರುದ್ಧಾ ವೇಕಮಾರ್ಗಾ ವಿಹಾಗತೌ ಇಂವಾಂ ಸಹೈವ ಚರಥೋ ನ ಪುರಾ ಚರಥಃ ಸಹ
ವಿರೋಚನೈತತ್ ಪೃಚ್ಛಾಮಿ ಕಿಂತೆ ಸಖ್ಯಂ ಸುಧನ್ವನ ನಮೇ ಸುಧನ್ವನ ಸಖ್ಯಂ ಪ್ರಾಣಯೋರ್ವಿಪಣೆ ವಿಪಣಾವಹೆ ತತ್ವಾಂ ಪೃಚ್ಛಾವಹೇ ತಾತ ಮಾ ಪ್ರಶ್ನಮನೃತಂ ವದೇ ಉದಕಂ ಮಧುಪರ್ಕಂಚಾಪ್ಯಾನಯಂತು ಸುಧನ್ವನ್ನೇ ಬ್ರಹ್ಮನ್ ಅಭ್ಯರ್ಚನೀಯೋಸೆ ಶ್ವೇತಾಗೌ ಪೀರವೀಕೃತ ಉದಕಂ ಮಧುಪರ್ಕಂಚ ಪ್ರಶ್ನವಾಚಾರ್ಪಿತಂ ಮಮ ಪ್ರಹ್ಲಾದ್ವಂತು ಮೇ ತಥ್ಯಂ ಪ್ರಶ್ನಂ ಪ್ರಬ್ರೂಹಿ ಪೃಚ್ಛತಃ ಕಿಂ ಬ್ರಾಹ್ಮಣಾಸ್ವಿಚ್ಛ್ರೇಯಾಂ ಸಹ ಉತಾಹೋಸ್ವಿದ್ವಿರೋಚನಃ. ಎಂಥ ಮಾತು. ಕೇಶಿನಿ ಅಂತ ಒಂದು ಹುಡುಗಿ, ಒಳ್ಳೆ ರೂಪ ಅವಳಿಗೆ. ಯಾರಿಗೆ? ಆ ಕೇಶಿನಿಗೆ ಒಳ್ಳೆ ರೂಪ. ಅವಳಿಗೆ ನನಗೆ ಒಳ್ಳೆ ಗಂಡ ಬೇಕು ಅಂತ ಅವಳೇನ್ ಮಾಡ್ತಾಳೆ? ಸ್ವಯಂವರ ರೆಡಿ ಮಾಡ್ತಾಳೆ. ಸ್ವಯಂವರ ಏರ್ಪಾಟು. ಸ್ವಯಂವರ. ಆ ಸ್ವಯಂವರದಲ್ಲಿ ದ್ವಿತೀಯ ವಂಶದಲ್ಲಿ ಬಂದ ದ್ವಿತೀಯ ಮಗ ಹಿರಣ್ಯಕಶ್ಯಪ, ಹಿರಣ್ಯಕಶ್ಯಪನ ಮಗ ಪ್ರಹ್ಲಾದ, ಪ್ರಹ್ಲಾದನ ಮಗ ವಿರೋಚನ. ಇದರಿಂದ ದ್ವಿತೀಯ ಮರಿಮಗ, ದ್ವಿತೀಯ ಮೊಮ್ಮಗ ಪ್ರಹ್ಲಾದ, ದ್ವಿತೀಯ ಮರಿಮಗ ವಿರೋಚನ. ಅವನೇನ್ ಮಾಡ್ತಾನೆ? ಕೇಶಿನಿಯನ್ನು ಪಡಿಬೇಕು ಅಂತ ಇಚ್ಛೆ ಮಾಡ್ಕೊಂಡು ಅಲ್ಲಿ ಬಂದ. ಆಗ ದೈತ್ಯೇಂದ್ರ, ಪ್ರಹ್ಲಾದ ರಾಜನ ಮಗ ವಿರೋಚನ, ಅವನು ನೋಡಿ ಕೇಶಿನಿ ಹೇಳ್ತಾಳೆ, ವಿರೋಚನ, ಬ್ರಾಹ್ಮಣರು ಶ್ರೇಷ್ಠನೋ ದೈತ್ಯರು ಶ್ರೇಷ್ಠನೋ ಅಂತ. ದೊಡ್ಡವರು ಯಾರು? ಶ್ರೇಷ್ಠರು ಯಾರು? ಬ್ರಾಹ್ಮಣರಿಗೆ ಶ್ರೇಷ್ಠನೋ ಅಂದ್ರೆ ಬ್ರಾಹ್ಮಣರು ಉತ್ತಮರೋ ದೈತ್ಯರು ಉತ್ತಮರೋ? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಸುಧನ್ವ ಮಂಚದ ಮೇಲೆ ಯಾಕೆ ಕೂತ್ಕೊಳ್ಳಲ್ಲ? ಸುಧನ್ವ ಯಾರು ಅಂತಲೇ ಗೊತ್ತಿಲ್ಲ ಇವಳಿಗೆ. ಆದ್ದರಿಂದ ಇವನಿಗೆ ಗೊತ್ತಿಲ್ಲ, ಅವಳಿಗೆ ಗೊತ್ತು. ವಿರೋಚರನಿಗೆ ಸುಧನ್ವ ಯಾರು ಅಂತ ಗೊತ್ತಿಲ್ಲ. ಅವಳು ಹೇಳ್ತಾಳೆ, ಸುಧನ್ವ ಮಂಚದ ಮೇಲೆ ಯಾಕೆ ಕೂತ್ಕೊಳ್ಳೋದಿಲ್ಲ, ಆಸನದ ಮೇಲೆ? ನನಗಿದ್ ಗೊತ್ತಾಗ್ಬೇಕಾಗಿತ್ತು ಅಂದಾಗ ವಿರೋಚನ ಅಂದ, ನಾವು ಪ್ರಾಜಾಪತ್ಯಾಹ, ಮಧುರ ಸ್ವಾಮಿ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಪ್ರಾಜಾಪತ್ಯ ಅಂದ್ರೆ ಕಶ್ಯಪರ ವಂಶದವ್ರು ನಾವು. ಕಶ್ಯಪ ಪ್ರಜಾಪತಿ, ಅವನ ಮಕ್ಕಳು. ಆದ್ದರಿಂದ ನಾವೇ ದೊಡ್ಡವರು. ಮತ್ತೆ ಸತ್ತಮಾಹ, ಸಜ್ಜನರಲ್ಲಿ ಉತ್ತಮರು ನಾವೇ, ದೊಡ್ಡ ಸಜ್ಜನರು ನಾವು, ಮತ್ತು ನಾವೇ ಶ್ರೇಷ್ಠರು. ಯಾಕೆ ಅಂದ್ರೆ ನಾವು ಕಶ್ಯಪನ ವಂಶದಲ್ಲಿ ಬಂದವರು. ಈ ಲೋಕ ಎಲ್ಲ ಯಾರಿಗೋಸ್ಕರ ಇದೆ ಗೊತ್ತಾ? ನಮಗೋಸ್ಕರ ಇದೆ. ಒಂದು ಹೇಳೋ ಮಾತು ನೋಡಿ, ಈ ಲೋಕಗಳೆಲ್ಲ ಸೃಷ್ಟಿಯಾಗಿದ್ದು ನಮಗೋಸ್ಕರ. ಆದ್ದರಿಂದ ಏನಾಗಿದೆ, ನಮ್ಮ ಮುಂದೆ ದೇವತೆಗಳು ಅಂದ್ರೆ ಯಾರು, ಬ್ರಾಹ್ಮರು ಅಂದ್ರೆ ಯಾರು? ಆದ್ದರಿಂದ ನಾವೇ ಶ್ರೇಷ್ಠರು ಅಂತ ಹೇಳಿದ್ದಕ್ಕೆ ಕೇಶಿನಿ ಅಂತಾಳೆ, ಇರಪ್ಪ ವಿರೋಚನ, ಇದು ಪೂಜೆಗೆ ಯೋಗ್ಯವಾದ ಸ್ಥಾನ. ನಾವಿಬ್ಬರು ವೆಯ್ಟ್ ಮಾಡೋಣ. ನಾಳೆ ಬೆಳಗ್ಗೆ ಸುಧನ್ವ ಬರ್ತಾನೆ ಬ್ರಾಹ್ಮಣ, ಆಗ ನಿಮ್ಮಿಬ್ಬರನ್ನ ನಾನು ನೋಡ್ತೀನಿ, ಉತ್ತಮರು ಯಾರು ಅಂತ ತೀರ್ಮಾನ ಮಾಡೋಣ ಅಂತಂದಾಗ ಅವನು ಹಾಗೆ ಆಗ್ಲಮ್ಮ, ನಾಳೆ ಬೆಳಗ್ಗೆ ನನ್ನನ್ನ ಸುಧನ್ವನನ್ನ ಒಟ್ಟಿಗೆ ನೋಡ್ಬೋದು ಅಂತ ಹೇಳು. ಸರಿ, ಹಾಗೆ ಆಗ್ಲಿ ಅಂತ ಅವತ್ತು ರಾತ್ರಿ ಆಯ್ತು. ಬೆಳಗ್ಗೆ ಸೂರ್ಯ ಉದಯನಾದ. ಎಲ್ಲಿ ವಿರೋಚನ ಕೇಶಿನಿ ಜೊತೆಯಲ್ಲಿದ್ನೋ ಅಲ್ಲಿಗೆ ಸುಧನ್ವ ಅನ್ನೋ ಒಬ್ಬ ಬ್ರಾಹ್ಮಣ ಬಂದ. 3 ಜನ ಸೇರಿದ್ರಲ್ಲಿ, ಕೇಶಿನಿ, ವಿರೋಚನ ಮತ್ತೆ ಪ್ರಾಹ್ಲಾದಿ. ಪ್ರಾಹ್ಲಾದಿ ಅಂದ್ರೆ ಪ್ರಹ್ಲಾದನ ಮಗ ವಿರೋಚನ ಒಟ್ಟಿಗೆ ಸೇರಿದ್ರು ಬಂದಲ್ಲಿ. ಬ್ರಾಹ್ಮಣ ಬಂದದ್ದು ನೋಡ್ತಾ ಇದ್ದ ಹಾಗೆ ಕೇಶಿನಿ ಏನ್ ಮಾಡ್ತಾಳೆ, ಎದ್ಲು, ಆಸನವನ್ನ ಕೊಟ್ಟು ಅರ್ಘ್ಯಪಾದ್ಯಗಳನ್ನ ಕೊಟ್ಲು. ಅವನಿಗೆ ಏನು ಮರ್ಯಾದೆ ಮಾಡ್ಬೇಕು, ಬ್ರಾಹ್ಮಣರಿಗೆ ಶಾಸ್ತ್ರ ಏನು ಮರ್ಯಾದೆ ಮಾಡ್ಬೇಕು ಅಂತ ಹೇಳುತ್ತೋ ಮರ್ಯಾದೆ ಮಾಡಿ ವಿರೋಚನಿಗೆ ಹೇಳ್ತಾಳೆ. ಆಗ ಸುಧನ್ವ ಹೇಳ್ತಾನೆ ವಿರೋಚನನಿಗೆ, ಪ್ರಹ್ಲಾದನ ಮಗನೇ, ನೋಡಪ್ಪ, ಈ ಬಂಗಾರದ ಒಳ್ಳೆ ಹಾಸಿಗೆ
ಬಂಗಾರಮಯವಾದ ಹಾಸಿಗೆ ಮೇಲೆ ನೀನ್ ಕೂತ್ಕೊಳ್ಳಪ್ಪ, ನೀನ್ ಕೂತ್ಕೋ, ನಾನ್ ನಿನ್ ಪಕ್ಕದಲ್ಲಿ ಕೂತ್ಕೊಳ್ಳಲ್ಲ, ನಾನು ಬೇರೆ ಆಸನದ ಮೇಲೆ ಕೂತ್ಕೊಂತೇನೆ. ನಾನು ಬಂಗಾರದ ಆಸನದಲ್ಲೇ ಕೂತ್ಕೊಂತೇನೆ, ನಾನೇನ್ ಬೇರೆ ಇನ್ಯಾವುದೋ ಚರ್ಮದ ಮೇಲೆ ಕೂತ್ಕೊಳ್ಳಲ್ಲ. ನೀನು ಈ ಒಳ್ಳೆ ಬಂಗಾರದಿಂದ ಮಾಡಿದ ಹಾಸಿಗೆ ಮೇಲೆ ಕೂತ್ಕೋ, ನಾನು ಬೇರೆ ಇನ್ನೊಂದು ಬಂಗಾರದ ಆಸನದಲ್ಲಿ ಕೂತ್ಕೊಂತೆ, ನಿನ್ ಜೊತೆ ನಾನು ಪಕ್ಕದಲ್ಲಿ ಒಟ್ಟಿಗೆ ಕೂತ್ಕೊಳ್ಳೋದಿಲ್ಲ. ಈ ಮಾತು ಕೇಳ್ತಾ ಇದ್ದ ಹಾಗೆ ವಿರೋಚನ ಅಂದ, ನೀನು ಯೋಗ್ಯ ಬ್ರಾಹ್ಮಣ, ನಿನಗೆ ಫಲಕ ಅಂದ್ರೆ ಮಣೆ, ನಿನಗೊಂದು ಮಣೆ ಅಥವಾ ಒಂದು ಕೂರ್ಚ, ದರ್ಭೆ, ಕೂರ್ಚ, ಭೃಸಿ ಮೊದಲಾದ ಆಸನ ನಿನಗೆ ಯೋಗ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ನಿನಗೆ ಏನ್ ಮಾಡ್ಬೇಕು, ಒಳ್ಳೆ ಸೇವಕರು ನಿನಗೆ ಒಳ್ಳೆ ಮಣೆ ತಂದ್ಕೊಡ್ಲಿ, ಕೂರ್ಚ, ದರ್ಭ, ಚಾಪೆ ಏನಿದ್ಯೋ ತಂದ್ಕೊಡ್ಲಿ. ನೀನು ನನ್ ಜೊತೆ ಒಟ್ಟಿಗೆ ಕೂತ್ಕೊಳ್ಳಿಕ್ ಯೋಗ್ಯ ಅಲ್ಲ. ಯಾಕೆ? ನಾವು ಶ್ರೇಷ್ಠರು ಅಂತ ನೆನ್ನೆ ಹೇಳ್ಬಿಟ್ಟಿದ್ದಾನೆ ವಿರೋಚನ ಕೇಶಿನಿಗೆ. ನಾವು ಕಶ್ಯಪರ ವಂಶದಲ್ಲಿ ಕಶ್ಯಪರ ಮಕ್ಕಳಾದ್ರಿಂದ ನಾವೇ ದೊಡ್ಡವರು, ಉತ್ತಮ, ನಮ್ಮ ಮುಂದೆ ಯಾವ ದೇವತೆಗಳು ಇಲ್ಲ, ಯಾವ ಬ್ರಾಹ್ಮಣರು ಇಲ್ಲ ಅಂತ ಹೇಳ್ಬಿಟ್ಟಿದ್ದಾನಾದ್ದರಿಂದ ನೀನು ಇಂಥ ಯೋಗ್ಯವಾದ ಆಸನದಲ್ಲಿ ಕೂತ್ಕೋ ಅಂತ ಹೇಳಿದ್ದಕ್ಕೆ ಸುಧನ್ವ ಹೇಳ್ತಾನೆ, ಒಂದೇ ಆಸನದಲ್ಲಿ ಕೂತ್ಕೊಳ್ಳಿಕ್ಕೆ ಯಾರ್ಯಾರು ಯೋಗ್ಯರು? ಧರ್ಮ ಸೂಕ್ಷ್ಮಗಳು ಹೇಗಿದೆ ನೋಡಿ. ಒಟ್ಟಿಗೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡು ಅಂತ ಹೇಳ್ಬಿಡ್ತೀವಿ ನಾವು ನಮ್ಮ ಫ್ರೆಂಡ್ಗೆ, ನಮ್ಮ ಆತ್ಮೀಯರಿಗೆ. ಯಾರವನು? ಒಟ್ಟಿಗೆ ಒಂದೇ ಆಸನದಲ್ಲಿ ಕೂತುಕೊಳ್ಳಲಿಕ್ಕೆ ಯೋಗ್ಯರಾದವರು ಯಾರ್ಯಾರು ಅಂದ್ರೆ ಅಪ್ಪ ಮಕ್ಕಳು ಒಂದೇ ಆಸನದಲ್ಲಿ ಕೂತ್ಕೊಳ್ಬಹುದು. ಪಿತಾಪುತ್ರವು ತಂದೆ ಮಕ್ಕಳಿಬ್ಬರು ಕೂಡ ಒಂದೇ ಆಸನದಲ್ಲಿ ಅಕ್ಕಪಕ್ಕದಲ್ಲಿ ಕೂತ್ಕೊಳ್ಬಹುದು. ಇಬ್ಬರು ಬ್ರಾಹ್ಮಣರು ಪಕ್ಕಪಕ್ಕದಲ್ಲಿ ಕೂತ್ಕೊಳ್ಬಹುದು, ಇಬ್ಬರು ಕ್ಷತ್ರಿಯರು ಪಕ್ಕಪಕ್ಕದಲ್ಲಿ ಕೂಡಬಹುದು, ಇಬ್ಬರು ವೈಶ್ಯರು ಪಕ್ಕಪಕ್ಕದಲ್ಲಿ ಕೂಡಬಹುದು, ಇಬ್ಬರು ಶೂದ್ರರು ಪಕ್ಕಪಕ್ಕದಲ್ಲಿ ಒಂದೇ ಆಸನದಲ್ಲಿ ಕೂಡಬಹುದು. ಬಿಟ್ರೆ ಒಂದೇ ಆಸನದಲ್ಲಿ ಒಬ್ಬ ಬ್ರಾಹ್ಮಣ, ಒಬ್ಬ ಕ್ಷತ್ರಿಯ, ಒಬ್ಬ ಕ್ಷತ್ರಿಯ, ಒಬ್ಬ ವೈಶ್ಯ, ಒಬ್ಬ ವೈಶ್ಯ, ಒಬ್ಬ ಶೂದ್ರ, ಒಬ್ಬ ಬ್ರಾಹ್ಮಣ, ಒಬ್ಬ ವೈಶ್ಯ, ಒಬ್ಬ ಬ್ರಾಹ್ಮಣ, ಒಬ್ಬ ಶೂದ್ರ ಒಂದೇ ಆಸನದಲ್ಲಿ ಕೂಡೋ ಹಾಗಿಲ್ಲ. ಇದೆಲ್ಲ ನಿಮ್ಮಪ್ಪ ನಾನು ಆಸನದಲ್ಲಿ ಕೂತಿದ್ದಾಗ, ನಾನು ಆಸನದ ಮೇಲೆ ಕೂತ್ರೆ ನಿಮ್ಮಪ್ಪ ಕೆಳಗ್ ಕೂತ್ಕೊಂತ ಇದ್ರು. ಅಧಃ ಉಪಾಸೀತ ಸುಧನ್ವಾ, ನಾನು ಆಸನದ ಮೇಲೆ ಕೂತಾಗ ನಿಮ್ಮಪ್ಪ ನನ್ನ ಸಮಾನ ಆಸನದಲ್ಲಿ ಕೂಡದೆ ನನ್ನ ಕೆಳಗ್ ಕೂತಿರ್ತಾ ಇದ್ರು. ನಿನಗಿನ್ನೂ ಗೊತ್ತಿಲ್ಲಪ್ಪ, ಸುಖೋಷಿತ, ನಿಮ್ ಮನೆಯಲ್ಲಿ ಸುಖವಾಗಿ ಬೆಳೆದು ಬಿಟ್ಟಿದ್ದೆ, ನಿನಗೇನು ಗೊತ್ತಿಲ್ಲ, ನೀನ್ ಚಿಕ್ಕ ಹುಡುಗ, ಬಾಲಹ, ನೀನಿನ್ನು ಚಿಕ್ಕೋನು, ನಿನಗೆ ವಿಷಯಗಳೆಲ್ಲ ಗೊತ್ತಿಲ್ಲ ಅಂತಂದಾಗ ವಿರೋಚನ ಅಂದ, ನಮ್ಮ ಮನೆಯಲ್ಲಿ ಏನಿದೆ ಅಸುರೇಶು, ಅಸುರರಾಗಿರ್ತಕ್ಕ ನಮ್ಮಲ್ಲೇನು ಬಂಗಾರ, ಗೋವು, ಕುದುರೆಗಳೇ ಮೊದಲಾದ ಎಲ್ಲ ಸಂಪತ್ತಿದೆಯೋ ಆ ಎಲ್ಲ ಸಂಪತ್ತನ್ನ ನಾನು ಪಣವಾಗಿಟ್ಟು ಕೇಳ್ತೇನೆ. ನೀನ್ ಹೀಗೆ ಹೇಳಿದ್ಯಲ್ಲ ಈ ವಿಷಯವನ್ನ, ಯಾರು ಜ್ಞಾನಿಗಳಿದ್ದಾರೆ ಅವ್ರ ಹತ್ರ ಹೋಗಿ ಕೇಳೋಣ, ಅವ್ರೇನ್ ಹೇಳ್ತಾರೆ ನೋಡೋಣ. ಸುಧನ್ವ ಅಂದ, ಅಲ್ಲಯ್ಯ, ಇಂಥ ದೊಡ್ಡ ವಿಷಯ ನಿರ್ಣಯ ಮಾಡ್ಬೇಕು ಅಂತಂದ್ರೆ ಈ ಬಂಗಾರ, ಗೋವುಗಳು, ಕುದುರೆಗಳು ಎಲ್ಲ ಬೇಡ, ನಿನಗೇ ಇರ್ಲಿ, ನಮ್ಮ ಪ್ರಾಣವನ್ನ ಪಣವಾಗಿಟ್ಟು ಕೇಳೋಣ. ಎಂಥ ಮಾತು ನೋಡಿ. ಅಂದ್ರೆ ಸುಧನ್ವ ಬ್ರಾಹ್ಮಣ ಹೇಳಿದಂತಹ ತತ್ವ ಯಥಾರ್ಥವಾಗಿದೆ. ಬ್ರಾಹ್ಮಣರ ಪಕ್ಕದಲ್ಲಿ ಬೇರೆ ಇನ್ಯಾರಿಗೂ ಕೂಡ್ಲಿಕ್ಕೆ, ಬ್ರಾಹ್ಮಣರ ಪಕ್ಕದಲ್ಲಿ ಅಂದ್ರೆ ಜ್ಞಾನಿಯಾದ ಬ್ರಾಹ್ಮಣನ ಪಕ್ಕದಲ್ಲಿ ಶಾಸ್ತ್ರ ಅಧ್ಯಯನ ಮಾಡದೇ ಇರತಕ್ಕ ಬ್ರಾಹ್ಮಣನೇ ಕೂತ್ಕೊಳ್ಳೋ ಹಾಗಿಲ್ಲ. ತುಂಬಾ ದೊಡ್ಡ ವಯಸ್ಸಾಗಿದೆ ಅವರಿಗೆ, 50, 60, 70 ವರ್ಷ ಆಗಿದೆ. ಆದ್ರೆ ಪಕ್ಕದಲ್ಲೊಬ್ಬ 20, 30 ವರ್ಷದ 40 ವರ್ಷದ ದೊಡ್ಡ ಜ್ಞಾನಿ ಬಂದ, ಎದ್ದು ಆಸನ ಕೊಡ್ಬೇಕು, ಅವನ ಪಕ್ಕದಲ್ಲಿ ಕೂಡ ಆಗಿಲ್ಲ, ಊಟ ಕೂಡ ಆಗಿಲ್ಲ. ಶಾಸ್ತ್ರ ಇದು ತತ್ವ. ಆದ್ರೆ ವಿರೋಚನ ಒಪ್ತಾ ಇಲ್ಲ. ಬಂಗಾರ ಬೆಳ್ಳಿ ಯಾಕೆ, ಪ್ರಾಣಗಳನ್ನೇ ಪಣವಾಗಿಟ್ಟು ಕೇಳೋಣ ನಾವು ಅಂತಂದಾಗ ಅವನಂದ, ಎಲ್ಲಿ ಹೋಗೋಣ ನಾವು? ನಾನು ದೇವತೆಗಳ ಹತ್ರ ಹೋಗೋವಂಥವನಲ್ಲ, ಮನುಷ್ಯರ ಹತ್ರಕ್ಕೂ ನಾನು ಹೋಗಲ್ಲ.
ಎಲ್ಲಿ ಹೋಗೋಣ ಇದು ನಿರ್ಣಯ ಮಾಡ್ಲಿಕ್ಕೆ ಅಂದಾಗ ಸುಧನ್ವ ಅಂದ, ಯಾಕೆ ನಿಮ್ಮಪ್ಪ ಇದಾರಲ್ಲಪ್ಪ, ನಿಮ್ಮಪ್ಪನ ಹತ್ರನೇ ಹೋಗೋಣ. ಯಾಕೆ? ಪ್ರಹ್ಲಾದೋ ನಾನೃತಂ ವದೇ. ಪ್ರಹ್ಲಾದ ಮಗನಿಗೋಸ್ಕರವಾಗಿಯೂ ಕೂಡ ಯಾವತ್ತೂ ಸುಳ್ಳನ್ನು ಹೇಳ್ತಕ್ಕಂತಹ ವ್ಯಕ್ತಿ ಅಲ್ಲ. ಧರ್ಮ ಅಂದ್ರೆ ಧರ್ಮ, ಅಧರ್ಮ ಅಂದ್ರೆ ಅಧರ್ಮ. ಪ್ರಹ್ಲಾದರಾಜರ ಗುಣ ಅಲ್ಲಲ್ಲಿ ವೇದವ್ಯಾಸ ದೇವರಾಗಲಿ ಶ್ರೀಮದ್ ಆಚಾರ್ಯರಾಗಲಿ ಪ್ರಹ್ಲಾದರಾಜರ ವಿಷಯ ಬಂದಾಗ ಅವರ ಮಹತ್ವವನ್ನ, ಅವರ ಮಹಿಮೆ, ವಾಯುದೇವರ ನಿತ್ಯ ಸನ್ನಿಧಾನ ಪಾತ್ರರು ಪ್ರಹ್ಲಾದರಾಜರು. ಅವ್ರ ಬಗ್ಗೆ ಎಷ್ಟು ಜನ ಹೇಳ್ತಾರೆ ನೋಡಿ. ಮಗನಿಗೋಸ್ಕರವಾಗಿ ನಾವು ನಮ್ಮವ್ರಿಗೋಸ್ಕರ ಸುಳ್ಳು ಹೇಳ್ತೇವೆ. ಅದು ಪ್ರಹ್ಲಾದ ಧರ್ಮಾಧರ್ಮಗಳ ವಿಷಯ ಬಂದಾಗ ಮಗನಿಗೋಸ್ಕರವಾಗಿಯೂ ಸುಳ್ಳನ್ನು ಹೇಳ್ತಕ್ಕಂತಹ ವ್ಯಕ್ತಿ ಅಲ್ಲ. ನಿಮ್ಮಪ್ಪನ ಹತ್ರನೇ ಹೋಗೋಣ, ಏನ್ ಧೈರ್ಯ ನೋಡಿ ಪ್ರಹ್ಲಾದರಾಜರ ಮೇಲೆ. ಪ್ರಹ್ಲಾದರ ಮಗನಿಗೂ ಸುಧನ್ವನಿಗೂ ವಿವಾದ. ನಿರ್ಣಯ ಕೊಡ್ಲಿಕ್ಕೆ ಯಾರತ್ರ ಕೇಳ್ತಾರೆ? ಪ್ರಹ್ಲಾದರಾಜರನ್ನು ಕೇಳ್ತಾರೆ. ಜ್ಞಾನದ ಮಟ್ಟ ಎಷ್ಟು ದೊಡ್ಡದ್ದು. ಭಗವಂತ ನರಸಿಂಹದೇವರು ಮಾಡಿದ ಪರಮಾನುಗ್ರಹ, ನಾರದರ ಅನುಗ್ರಹ, ಸ್ವೋತ್ತಮ ದೇವತೆಗಳ ಅನುಗ್ರಹ ಎಷ್ಟು ದೊಡ್ಡದಾಗಿದೆ ಪ್ರಹ್ಲಾದರಾಜರ ಮೇಲೆ ಅಂತ ಈ ಕಥೆಯ ಶ್ರವಣ ಮಾಡಿದಾಗ ನಮ್ಮ ಮನಸ್ಸಿಗೆ ಬರಬೇಕಾದ ವಿಷಯಗಳಿದೆಲ್ಲ. ಸರಿ ಅಂತ ಅವರಿಬ್ರು ಪ್ರಾಣಗಳನ್ನ ಪಣವಾಗಿಟ್ಟುಕೊಂಡು ಕೋಪದಿಂದ ಪ್ರಹ್ಲಾದರಾಜರೆಲ್ಲಿದ್ರು ಅಲ್ಲಿ ಹೋದ್ರು. ಏನು ಓಹೋ, ಇವರಿಬ್ರು ಫ್ರೆಂಡ್ಸ್ ಅಲ್ಲ, ಯಾವತ್ತಿಗೂ ಒಟ್ಟಿಗೆ ಓಡಾಡಿಲ್ಲ ಅಂಥ ಇವರಿಬ್ರು ಸುಧನ್ವ ಮತ್ತು ವಿರೋಚನ ಸಿಟ್ಟು ಬಂದಂತಹ ಹಾವುಗಳಂತೆ ಒಂದೇ ದಾರಿಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಪ್ರಹ್ಲಾದ ನೋಡ್ದ, ಏನಪ್ಪಾ ನೀವ್ ಯಾವತ್ತೂ ಒಟ್ಟಿಗೆ ನಡ್ಕೊಂಡು ಬಂದಿಲ್ಲ, ಇವತ್ತು ಒಟ್ಟಿಗೆ ಬರ್ತಾ ಇದ್ದೀರಿ. ಏನು ವಿರೋಚನ, ನೀನು ಸುಧನ್ವನ ಫ್ರೆಂಡ್ಶಿಪ್ ಮಾಡ್ಬಿಟ್ಟಿದ್ಯಾ? ನಿನಗೂ ಸುಧನ್ವನ ಫ್ರೆಂಡ್ಶಿಪ್ ಹೇಗಾಯ್ತು? ಕಾರಣ ಏನದಕ್ಕೆ ಅಂತ ಕೇಳಿದ್ದಕ್ಕೆ ಅವನಂದ, ನನಗೂ ಇವನಿಗೂ ಏನು ಫ್ರೆಂಡ್ಶಿಪ್ ಇಲ್ಲಪ್ಪ ಅಣ್ಣಪ್ಪ, ತಂದೆ, ನನಗೂ ಸುಧನ್ವನಿಗೂ ಫ್ರೆಂಡ್ಶಿಪ್ ಏನಿಲ್ಲ. ನಮ್ಮ ಪ್ರಾಣಗಳನ್ನ ಪಣವಾಗಿಟ್ಕೊಂಡು ನಿನ್ನ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ದೇವೆ. ಸರಿಯಾಗಿ ಉತ್ತರ ಕೊಡ್ಬೇಕು, ತಪ್ಪು ಉತ್ತರವನ್ನ, ಸುಳ್ಳು ಉತ್ತರವನ್ನ ಹೇಳಬಾರದು ನೀನು. ಆಗ ಪ್ರಹ್ಲಾದರಾಜರಂತಾರೆ, ಪ್ರಶ್ನೆ ಆಮೇಲೆ ಇರ್ಲಿ, ಬ್ರಾಹ್ಮಣರು ಬಂದಿದ್ದಾರೆ, ನೀರು ಮಧುಪರ್ಕ ತಗೊಂಡ್ ಬಾ. ಏ ಸುಧನ್ವ ಬ್ರಾಹ್ಮಣ, ನೀನು ಪೂಜೆ ಮಾಡಿಸ್ಕೊಳ್ಲಿಕ್ಕೆ ಯೋಗ್ಯನಾಗಿದ್ಯಪ್ಪ. ನಿನಗೋಸ್ಕರವಾಗಿ ಒಂದು ಒಳ್ಳೆ ಶ್ವೇತಾಗೌಹು ಪೀವರೀಕೃತ, ಚೆನ್ನಾಗಿ ಸಾಕಿ ದಷ್ಟಪುಷ್ಟವಾಗಿರ್ತಕ್ಕಂತಹ ಒಂದು ಬಿಳಿ ಬಣ್ಣದ ಗೋವು ನಿನಗೋಸ್ಕರವಾಗಿ ದಾನಕ್ಕೆ ರೆಡಿಯಾಗಿದೆ. ಅಂದ್ರೆ ಸತ್ಪಾತ್ರರು ಮನೆಗೆ ಬಂದಾಗ ಫಸ್ಟ್ ಎದ್ದು ಆಸನ ಕೊಟ್ಟು ಅರ್ಘ್ಯಪಾದ್ಯಗಳನ್ನ ಕೊಟ್ಟು ಅವ್ರಿಗೇನಾದ್ರೂ ದಾನ ಅಂತ ಕೊಟ್ಬಿಡ್ಬೇಕು. ಕೊಡ್ತಾ ಇದ್ರು. ಇವಾಗ ಕೇಳ್ಬಿಟ್ರೆ ಆಚಾರಕ್ಕೆ ದಾನ ತಗೊಳಕ್ ಇಷ್ಟ, ದಾನ ಕೊಡ್ಬೇಕು ಅಂತ ಅವ್ರು ಹೇಳ್ಬಿಡ್ತಾರೆ ಅಂತ ಶಾಸ್ತ್ರವನ್ನ ಹೇಳುವವರ ಮೇಲೇನೆ ವ್ಯಂಗ್ಯ ಮಾಡುವಂತ ಜನ ಇರುವಂತ ಕಾಲ ಇದು. ಅಂದ್ರೆ ಉತ್ತಮರು ಮನೆಗೆ ಬರೋದೇ ಕಷ್ಟ, ಬಂದಾಗ ಸಾರ್ಥಕ ಮಾಡಿಕೊಂಡು ಬಿಡ್ಬೇಕು ಅಂತ ನಿಯಮ. ಅವನಂದ ಸುಧನ್ವ, ಅಪ್ಪ ನೀರ್ ತಗೊಂಡ್ ಬಾ, ಮಧುಪರ್ಕ ತಗೊಂಡ್ ಬಾ, ಗೋದಾನ ಮಾಡು ಅಂತ ಹೇಳಿದ್ಯಲ್ಲ ಪ್ರಹ್ಲಾದ, ನೀನು ಹೇಳಿದ ಮಾತಿಂದಲೇ ನನಗೆ ಅದೆಲ್ಲ ಆಗೋಗಿದೆ, ಮಾತಿಂದಲೇ ಆಗೋಗಿದೆ. ಆದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಪ್ರಶ್ನೆ ಉತ್ತರ. ನೀನ್ ನಮ್ಮ ಪ್ರಶ್ನೆ ಉತ್ತರ ಹೇಳ್ಬಿಡು ಸಾಕು, ನನಗಿನ್ನೇನ್ ಬೇಡ. ಈ ಮಧುಪರ್ಕ, ನೀರು, ಪಾದ್ಯ, ಅರ್ಘ್ಯ ಎಲ್ಲ ಆದಂಗ ಆಗಿದೆ. ಯು ಶುಡ್ ಆನ್ಸರ್ ಟು ಮೈ ಕ್ವಶನ್. ಉತ್ತರ ಕೊಡ್ಬೇಕು. ಏನದು? ಬ್ರಾಹ್ಮಣರು ಶ್ರೇಷ್ಠರೋ ವಿರೋಚನ ಶ್ರೇಷ್ಠನೋ? ಪ್ರಶ್ನೆ. ದೊಡ್ಡವರು ಬ್ರಾಹ್ಮಣರೋ ದೊಡ್ಡವರು ದೈತ್ಯರೋ ವಿರೋಚನನೋ? ಪ್ರಶ್ನೆ. ನನಗಿದು ಹೇಳ್ಬೇಕು. ಅರ್ಘ್ಯಪಾದ್ಯ ಎಲ್ಲ ಕೊಟ್ಟಾಗಾಯ್ತು ನನಗೆ. ಆಗ ಪ್ರಹ್ಲಾದರಾಜರಂತಾರೆ, ನ ಕಲ್ಮಾಶೋ ನ ಕಪಿಲೋ ನ ಕೃಷ್ಣೋ ನ ಚಲೋಹಿತಃ ಅಣೀಯಾನ್ ಕ್ಷುರಧಾರಾಯಾಃ ಕೋ ಧರ್ಮಂ ವಕ್ತುಮರ್ಹಸಿ ಪುತ್ರ ಏಕೋ ಮಮ ಬ್ರಹ್ಮನ್ ತ್ವಂಚ ಸಾಕ್ಷ್ಯೇ ವ್ಯವಸ್ಥಿತಃ ತಯೋರ್ವಿವದತೋ ಪ್ರಶ್ನಂ ಕಥಮಸ್ಮದ್ವಿಧೋ ವದೇತ್ ಯದ್ಯತತ್ವಂ ತು ವಕ್ತಾಸಿ ಯದಿ ವಾಪಿ ನ ವಕ್ಷ್ಯಸಿ ಪ್ರಹ್ಲಾದ ಪ್ರಶ್ನಮತುಲಂ ಮೂರ್ಧಾತೆ ವಿಫಲಿಷ್ಯತಿ. ಆದಿತ್ಯೇನ ಸಹಾಯಾಂತಂ ಪ್ರಹ್ಲಾದೋ ಹಂಸಮಬ್ರವೀತ್ ಧೃತರಾಷ್ಟ್ರಂ ಮಹಾಪ್ರಾಜ್ಞಂ ಸರ್ವಜ್ಞಂ ಸರ್ವದರ್ಶಿನಂ ಪುತ್ರೋ ವಾನ್ಯೋ ಭವೇದ್ ಬ್ರಹ್ಮನ್ ಸಾಕ್ಷ್ಯೇ ಚಾಪಿ ಭವೇ ಸ್ಥಿತಃ ತಯೋರ್ವಿವದತೋರ್ಹಂಸ ಕಥಂ ಧರ್ಮಃ ಪ್ರವರ್ತತೆ ಕಾಂ ವೈ ದದ್ಯಾತ್ ತ್ವರೋ ತೌರಸಾಯ ಯದ್ವಾನ್ಯತ್ ಸ್ಯಾತ್ ಪ್ರಿಯಂ ಧನಂ ದ್ವಯೋರ್ವಿವದತೋ ತಥ್ಯಂ ವಾಚ್ಯಂಚ ಮತಿಮಂತ್ವಯಾ
ಅಥಯೋ ನೈವ ಪ್ರಬ್ರೂಯಾತ್ ಸತ್ಯಂ ವಾ ಯದಿ ವಾ ನೃತಂ ಹಂಸತತ್ವೇನ ಪೃಚ್ಛಾಮಿ ದುರ್ವಿವೇಕ್ತ ಅಸ್ಮಿ ಕಿಂ ವದೇತ್. ಪೃಷ್ಟೋ ಧರ್ಮನ್ನ ವಿಬ್ರೂಯಾತ್ ಗೋಕರ್ಣ ಶಿಥಿಲಂಚರನ್ ಧರ್ಮಾತ್ ಭ್ರಶ್ಯತಿ ರಾಜನ್ಸ್ತು ನಾಸ್ಯ ಲೋಕೋಸ್ತಿ ನ ಪ್ರಜಾ. ಧರ್ಮ ಏತಾನ್ ಸಂರುಜತಿ ಯಥಾ ನದ್ಯನುಕೂಲಜಾನ್ ಯೇ ಧರ್ಮಮನುಪಶ್ಯಂತಃ ತೂಷ್ಣೀಂ ಧ್ಯಾಯಂತಾ ಸತೆ ಶ್ರೇಷ್ಠೋರ್ಧಂತು ಹರೇತ್ತತ್ರ ಭವೇತ್ ಪಾದಸ್ತ್ಯ ಕರ್ತರಿ ಪಾದಸ್ಥೇಷು ಸಭಾಸತ್ಸು ಯತ್ರ ನಿಂದ್ಯೋ ನ ನಿಂದ್ಯತೆ ಅನೇನ ಭವಿತಾ ಶ್ರೇಷ್ಠೋ ಮುಚ್ಯಂತೆ ಚ ಸಭಾಸದಃ ಕರ್ತಾರಮೇನೋ ಗಚ್ಚೇಚ್ಚ ನಿಂದ್ಯೋ ಯತ್ರ ಹಿ ನಿಂದ್ಯತೆ ಮೋಹಾದ್ವಾ ಚೈವ ಕಾಮಾದ್ವಾ ಮಿಥ್ಯಾವಾದಂ ಯದಿ ಬ್ರುವನ್ ಧೃತರಾಷ್ಟ್ರ ತತ್ವಂ ಪೃಚ್ಛಾಮಿ ದುರ್ವಿವಕ್ತಾ ತು ಕಿಂ ವಸೇತ್. ಯಾಂ ರಾತ್ರಿಮಧಿವಿನ್ನಾ ಸ್ತ್ರೀ ಯಾಂಚೈವಾಕ್ಷ ಪರಾಜಿತಃ ಯಾಂಚ ಭಾರಾಭಿತಪ್ತಾಂಗೋ ದುರ್ವಿವಕ್ತಾ ತಾಂ ವಸೇತ್. ನಗರೇ ಪ್ರತಿರುದ್ಧಃ ಸನ್ ಬಹಿರ್ದ್ವಾರೋ ಬುಭುಕ್ಷಿತಃ ಅಮಿತ್ರಾನ್ ಭೂಯಸಃ ಪಶ್ಯನ್ ದುರ್ವಿವಕ್ತಾ ತು ತಾಂ ವಸೇತ್. ಯಾಂಚ ರಾತ್ರಿಮಭಿದೃಗ್ಧೋ ಯಾಂಚ ಪುತ್ರೇ ಪ್ರಿಯೇ ಮೃತೆ ಸರ್ವಸ್ವೇನ ಚ ಯೋ ಹೀನೋ ದುರ್ವಿವಕ್ತಾ ತು ತಾಂ ವಸೇತ್. ಪಂಚಪಶ್ವನೃತಂ ಹಂತಿ ದಶ ಹಂತಿ ಗವಾನೃತೆ ಶತಮಶ್ವಾನೃತೆ ಹಂತಿ ಸಹಸ್ರಂ ಪುರುಷಾನೃತೆ ಹಂತಿ ಜಾತಾ ನ ಜಾತಾಂಶ್ಚ ಹಿರಣ್ಯಾರ್ಥೇ ನೃತಂ ವದನ್ ಸರ್ವಂ ಭೂಮ್ಯನೃತೆ ಹಂತಿ ಮಾಸ್ಮ ಭೂಮ್ಯನೃತಂ ವದೇಃ. ಮತ್ತಶ್ರೇಯಾನಂಗಿರಾ ವೈ ಸುಧನ್ವಾ ತ್ವದ್ವಿರೋಚನ ಮಾತಾಸ್ಯ ಶ್ರೇಯಸಿ ಮಾತುಸ್ತಸ್ಮಾತ್ ತ್ವಂತೇನ ವೈ ಜಿತಃ. ವಿರೋಚನ ಸುಧನ್ವಾಯಂ ಪ್ರಾಣಾನಾಮೀಶ್ವರಸ್ತವ ಸುಧನ್ವನ್ ಪುತ್ರಮಿಚ್ಛಾಮಿ ತ್ವಯಾ ದತ್ತಂ ವಿರೋಚನಂ ಯದ್ಧರ್ಮಂ ಅವೃಣೀಥಾಸ್ತ್ವನ್ನ ಕಾಮಾದನೃತಂ ವದೀಃ. ಪುನರ್ದದಾಮಿ ತೇ ಪುತ್ರಂ ತಸ್ಮಾತ್ ಪ್ರಹ್ಲಾದ ದುರ್ಲಭಂ ಯಶ ಪ್ರಹ್ಲಾದ ಪುತ್ರಸ್ತೆ ಮಯಾ ದತ್ತೋ ವಿರೋಚನಃ ಪಾದ ಪ್ರಕ್ಷಾಳನಂ ಕುರ್ಯಾತ್ ಕುಮಾರ್ಯಾಃ ಸನ್ನಿಧೌ ಮಮ. ತಸ್ಮಾದ್ ರಾಜೇಂದ್ರ ಭೂಮ್ಯರ್ಥೇ ನಾನೃತಂ ಭಕ್ತುಮರ್ಹಸಿ ಮಾಗಮಃ ಸಸುತಾ ಮಾತ್ಯೋ ನಾಶಂ ಪುತ್ರಾರ್ಥಮಬ್ರುವನ್. ನ ದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಯಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಯಥಾ ಯಥಾ ಹಿ ಪುರುಷಃ ಕಲ್ಯಾಣೇ ಕುರುತೆ ಮನಃ ತಥಾ ತಥಾಸ್ಯ ಸರ್ವಾರ್ಥಾಃ ಸಿದ್ಧ್ಯಂತೆ ನಾತ್ರ ಸಂಶಯಃ. ಹೇಳ್ದ, ಕಲ್ಮಾಶ ಬಣ್ಣದ ಗೋವಾಗಲಿ, ಕಪಿಲ ಬಣ್ಣದ ಗೋವಾಗಲಿ, ಕಪ್ಪು ಬಣ್ಣದ ಗೋವಾಗಲಿ, ಅಥವಾ ಲೋಹಿತ ಕೆಂಪು ಬಣ್ಣದ ಗೋವಾಗಲಿ, ಯಾವುದು ಕೂಡ ಕ್ಷುರಧಾರಾಯ ಕತ್ತಿಯ ಶಾರ್ಪ್ನೆಸ್ ಮುಂದೆ ಯಾವುದೂ ಸಣ್ಣದಲ್ಲ. ಅಂದ್ರೆ ನ್ಯಾಯದ ಮುಂದೆ ಎಲ್ಲರೂ ಸಮಾನರು ಅಂತ ಅರ್ಥ. ಧರ್ಮವನ್ನ ಹೇಳಲಿಕ್ಕೆ ಯಾರಿಗೆ ಸಾಧ್ಯ ಅಪ್ಪ? ತತ್ರಾಪಿ ನನಗೀಗ ಧರ್ಮ ಸಂಕಟ. ಒಂದು ಕಡೆ ಅಂದ್ರೆ ಧರ್ಮದ ನಿರ್ಣಯಕ್ಕಾಗಿ ನೀವಿಬ್ರು ಬಂದಿದ್ದೀರಿ. ಗಲಾಟೆ ಆದ ಇಬ್ಬರಲ್ಲಿ ಒಬ್ಬ ನನ್ನ ಮಗ, ನೀನೋ ಬ್ರಾಹ್ಮಣ. ನೀನು ಹೇಳಿದ ಮಾತಿಗೆ ಸಾಕ್ಷಿ ನಿರ್ಣಯಕ್ಕಾಗಿ ನನ್ನ ಹತ್ರ ಬಂದಿದ್ದಿ. ಆದ್ದರಿಂದ ನನ್ನ ಮಗ ನೀನಿಬ್ರು ಗಲಾಟೆ ಮಾಡುವಾಗ ನನ್ನಂಥವನ್ ಹೇಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಅಪ್ಪ? ನಾ ಏನ್ ಮಾಡ್ಲಿ? ನೋಡಿ, ಪ್ರಹ್ಲಾದ ಮಾತಾಡ್ತಾನೆ ಲೋಕರೀತಿಯಿಂದ. ಆಗ ಸುಧನ್ವ ಅಂದ, ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿನ್ ತಲೆ ಸೀಳಿ ಹೋಗುತ್ತೆ, ನಿನ್ ತಲೆ ಚೂರ್ ಚೂರಾಗಿ ಬಿದ್ದು ಹೋಗತ್ತೆ ಅಂತ. ಆಗ ಪ್ರಹ್ಲಾದ ಹೇಳ್ತಾನೆ, ನೋಡ್ತಾನೆ, ಸೂರ್ಯನ ಜೊತೆಯಲ್ಲಿ ಒಂದು ಹಂಸ ಪಕ್ಷಿ ಬರ್ತಾ ಇತ್ತು. ಅಲ್ಲಿ ಹಂಸ ಅಂದ್ರೆ ಹಂಸ ಪಕ್ಷಿ ಅಂತ ಅರ್ಥ ಮಾಡೋದಲ್ಲ. ಹಂಸ ಅಂತಂದ್ರೆ ಹಂಸ, ಪರಮಹಂಸ, ಕುಟೀಚಕ, ಬಪೂದಕ ಅಂತ ಸನ್ಯಾಸಿಗಳ ಒಂದು ವಿಭಾಗ, ಅದು ಪ್ರಭೇದ. ಹಂಸ ಸನ್ಯಾಸಿ ಸೂರ್ಯನ ಜೊತೆಯಲ್ಲಿ ಬರ್ತಾ ಇದ್ದ. ಅವನ ಹೆಸರು ಧೃತರಾಷ್ಟ್ರ ಅಂತ ಅವನ ಹೆಸರು. ಧೃತರಾಷ್ಟ್ರ ಅಂತ ಒಬ್ಬ ಹಂಸ ಸನ್ಯಾಸಿ. ಅವನು ಒಳ್ಳೆ ಜ್ಞಾನಿ, ಸರ್ವಜ್ಞ, ಎಲ್ಲವನ್ನ ಸರ್ವದರ್ಶಿ.
ಎಲ್ಲ ಪದಾರ್ಥಗಳನ್ನ ಪ್ರತ್ಯಕ್ಷವಾಗಿ ನೋಡತಕ್ಕಂಥ ಮಹಾನುಭಾವ ಅವನು. ನೋಡಿ, ಪ್ರಹ್ಲಾದನ ಜ್ಞಾನಕ್ಕೆ ಎಂಥ ಜ್ಞಾನಿಗಳು ದರ್ಶನ ಕೊಡ್ತಾರೆ ಅಂತ ನೋಡಿಬಿಟ್ಟ. ನೋಡಿದ ಮೇಲೆ ಪ್ರಹ್ಲಾದ ಕೇಳ್ತಾನೆ, ನೋಡು, ಮಗ ಅಥವಾ ಇನ್ನೊಬ್ಬ ಗಲಾಟೆ ಮಾಡಿಕೊಂಡು ನಿರ್ಣಯ ಕೊಡು, ಸಾಕ್ಷಿ ಕೊಡು ಅಂತ ಬಂದಾಗ ಧೃತರಾಷ್ಟ್ರ ಹಂಸ, ಧರ್ಮವನ್ನ ಹೇಗೆ ನಾವು ಮಾಡ್ಬೇಕು, ಇಂಥವರೆಲ್ಲ ಬಂದಾಗ ಧರ್ಮ ನಿರ್ಣಯ ಮಾಡೋದು ಹೇಗೆ? ಗಲಾಟೆ ಮಾಡ್ಕೊಂಡು ಮಗ ಬಂದಿದ್ದಾನೆ, ಇನ್ನೊಬ್ಬವನ ಜೊತೆಗಿದ್ದಾನೆ, ವಿವಾದ ಆಗಿದೆ ಅವರಿಬ್ಬರಿಗೆ, ಧರ್ಮ ನಿರ್ಣಯ ಮಾಡೋದು ಹೇಗೆ ಅಂದಿದ್ದಕ್ಕೆ ಹಂಸ ಹೇಳ್ತಾನೆ, ಆ ಧೃತರಾಷ್ಟ್ರ, ನೋಡು, ನಮ್ಮ ಮಕ್ಕಳಾದ್ರೆ ಗೋವು ಕೊಡಬಹುದು, ಅಥವಾ ನಮಗೇನ್ ಇಷ್ಟ ಅದನ್ನ ಕೊಡಬಹುದು, ಅಥವಾ ದುಡ್ಡು ಕೊಡಬಹುದು. ಆದ್ರೆ ಇಬ್ರು ಗಲಾಟೆ ಮಾಡುವಾಗ ಸತ್ಯವನ್ನೇ ಕೊಡಬೇಕು. ಮಗ ಒಬ್ಬನೇ ಬಂದ್ರೆ ಅವನ್ಗೆ ಏನ್ ಬೇಕಾದ್ರೂ ಕೊಡು, ಆದ್ರೆ ಗಲಾಟೆ ಮಾಡ್ಕೊಂಡು ಬಂದಾಗ ಅವನ್ ಯಾರೇ ಆಗಿರ್ಲಪ್ಪ, ಮಗನೇ ಆಗಿರ್ಲಿ, ಗಂಡ ಆಗಿರ್ಲಿ, ಹೆಂಡತಿ ಆಗಿರ್ಲಿ, ಶಿಷ್ಯ ಆಗಿರ್ಲಿ, ಯಾರೇ ಆಗ್ಲಿ, ನಾವು ಯಾರಿಗೆ ಫೇವರ್ ಆಗಿ ಮಾತಾಡ್ಬೇಕು ಅಂದ್ರೆ ಧರ್ಮಕ್ಕೆ ಫೇವರ್ ಆಗಿ ಮಾತಾಡ್ಬೇಕು, ಸತ್ಯವನ್ನೇ ಹೇಳ್ಬೇಕು. ಆಗ ಪ್ರಹ್ಲಾದರಾಜರಂತಾರೆ, ಸತ್ಯ ಹೇಳೋರು ಅಥವಾ ಸುಳ್ಳು ಹೇಳೋರು, ಅವರಲ್ಲಿ ಉತ್ತಮರ ಅಧಮರ ಯಾರು ಅಂತ ನಮಗ್ ಗೊತ್ತಾಗ್ತಿಲ್ಲಪ್ಪ ಹಂಸ. ಅದಕ್ಕೆ ನಾನು ನಿನ್ನನ್ನೇ ಕೇಳ್ತಾ ಇದ್ದೇನೆ, ಉತ್ತರ ಕೊಡು ಅಂದಾಗ ಆ ಧೃತರಾಷ್ಟ್ರ ಹಂಸ ಹೇಳ್ತಾನೆ, ಯಾರೋ ನಮ್ಮ ಹತ್ರ ಬಂದ್ರು, ಧರ್ಮದ ವಿಷಯವಾಗಿ ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆ ನಮ್ ಕಿವಿಗೆ ಬಿತ್ತು, ಕಿವಿಗೆ ಕೇಳಿಸಿದ್ರು ಕೂಡ ಕೇಳಿಸ್ದೇ ಇರೋರ್ ತರ ಇದ್ದು ಬಿಟ್ರೆ. ಯಾಕೆ? ಉತ್ತರ ಗೊತ್ತಿದೆ, ಹೇಳಿಬಿಟ್ರೆ ನಮ್ಮವರಿಗೆ ಫೇವರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಎಂತ ಮಾತು ನೋಡ್ರಿ, ಇದೆಲ್ಲ ಧರ್ಮ ಸೂಕ್ಷ್ಮ. ನಮ್ಮವರಿಗೆ ಫೇವರ್ ಆಗೋದಿಲ್ಲ ಅಂತ ತಿಳ್ಕೊಂಡು ತೆಪ್ಪಕ್ ಕೂತ್ಕೊಂಡ್ಬಿಟ್ರೆ, ಕೇಳಿಸಿದ್ರು ಕೇಳಿಸ್ದೇ ಇರೋರ್ ತರ ಉತ್ತರ ಕೊಡದೆ ಸುಮ್ಮನೆ ಕೂತ್ಕೊಂಡ್ರೆ ಅವನಿಗೆ ಧರ್ಮ ಹೋಗತ್ತೆ. ಇಹಲೋಕ ಇಲ್ಲ, ಪರಲೋಕ ಇಲ್ಲ, ಲೋಕದಲ್ಲಿ ಯಾವುದೂ ಇಲ್ಲ ಅವನಿಗೆ. ಆದ್ದರಿಂದ ನದಿಯ ಪ್ರವಾಹದ ಪಕ್ಕದಲ್ಲಿರುವ ಮರಗಿಡಗಳನ್ನ ನದಿಯ ಪ್ರವಾಹ ಅನ್ನೋದು ಎಳೆದುಕೊಂಡು ಕೊಚ್ಚಿಕೊಂಡು ಹೋಗುವಂತೆ ಧರ್ಮ ಅವನನ್ನ ಎಳ್ಕೊಂಡು ಹೋಗ್ಬಿಡುತ್ತೆ, ನಾಶ ಆಗ್ಬಿಡ್ತಾನವ. ಪ್ರಶ್ನೆ ಕೇಳಿದ್ದಾರೆ, ಯಾವುದು ಧರ್ಮ ಅಂತ ಗೊತ್ತಿದೆ, ಗೊತ್ತಿದ್ರು ಯಾವನು ಸುಮ್ನೆ ನಾಟಕ ಮಾಡ್ತಾ ಧ್ಯಾಯಂತ ಆಸತೆ, ಧ್ಯಾನ ಮಾಡ್ತಾ ಇರೋರಂತೆ ನಾಟಕ ಮಾಡ್ಕೊಂಡು ಯಾರು ಕೂತಿರ್ತಾರೆ, ಅವನ ಪುಣ್ಯದಲ್ಲಿ ಅರ್ಧ ಪುಣ್ಯವನ್ನ ಪ್ರಶ್ನೆ ಮಾಡಿದ ದೊಡ್ಡ ವ್ಯಕ್ತಿ ತಗೊಂಡು ಹೋಗ್ಬಿಡ್ತಾನೆ. ಅದರಲ್ಲಿ ಇನ್ನೊಂದು ಕಾಲು ಭಾಗದ ಪುಣ್ಯ ನೋಡಿ, 100% ಪುಣ್ಯ ಅಂದ್ರೆ, ಪ್ರಶ್ನೆ ಮಾಡಿದವರಿಗೆ ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ಯಾರು ಪ್ರಶ್ನೆ ಮಾಡಿದ್ದಾನೆ ಅವನಿಗೆ 50% ಪುಣ್ಯ ಹೊರಟೋಗುತ್ತೆ. ಇನ್ನು 25% ಪುಣ್ಯ ಅಪಕಾರ ಮಾಡಿದವ್ರು ಹೊರಟೋಗುತ್ತೆ. ಇನ್ನು 25% ಪುಣ್ಯ ಯಾರನ್ನ ನಿಂದನೆ ಮಾಡ್ಬೇಕೋ ಅವರನ್ನ ನಿಂದನೆ ಮಾಡ್ಲಿಲ್ಲ ಅಂದ್ರೆ ಆ ಸಭೆಯಲ್ಲಿದ್ದಂತಹ ವ್ಯಕ್ತಿಗಳಿಗೆ 25% ಪುಣ್ಯ ಹೊರಟೋಗುತ್ತೆ. ಆದ್ದರಿಂದ ಯಾರು ದೊಡ್ಡವರು ಅಂತ ನಿರ್ಣಯ ಕೊಡ್ಬೇಕು ಅಂದ್ರೆ ಸಭೆಯಲ್ಲಿ ಯಾರನ್ನ ನಿಂದನೆ ಮಾಡ್ಬೇಕೋ ಅವರನ್ನ ನಿಂದನೆ ಮಾಡ್ಬೇಕು. ಅದರಲ್ಲಿ ಪ್ರಶ್ನೆ ತಂದಿದ್ಯಾರು, ವಿವಾದವನ್ನ ತಗೊಂಬಂದವನು ಯಾರು? ಆ ಗಲಾಟೆ ಮಾಡ್ಕೊಂಡು ಬಂದ ಇಬ್ಬರಲ್ಲಿ ಯಾರು ಶ್ರೇಷ್ಠನೋ ಅವನಿಗೆ ದೋಷ ಇಲ್ಲ. ಕರೆಕ್ಟ್ ಆಗಿ ನಿರ್ಣಯ ಕೊಟ್ರೆ ಆ ಸಭೆಯಲ್ಲಿ ಕೂತ ವ್ಯಕ್ತಿಗಳಿಗೂ ದೋಷ ಇಲ್ಲ. ಯಾರು ತಪ್ಪು ಕೆಲಸ ಮಾಡಿದ್ದಾರೆ, ಶಾಸ್ತ್ರವು ನಿಂದೆ ಮಾಡುವಂತಹ ಕರ್ಮ ಯಾರು ಮಾಡಿದ್ದಾರೆ ಅವರಿಗೆ ಪಾಪ. ಇದು ನಿರ್ಣಯ. ಆಗ ಪ್ರಹ್ಲಾದ ಅಂತಾನೆ, ಹಂಸ, ಮೋಹದಿಂದ ಕಾಮದಿಂದ ಯಾರು ಸುಳ್ಳು ಹೇಳ್ತಾನೆ, ವಿವಾದ ಬಂದಾಗ ಸರಿಯಾಗಿ ಪರಿಹಾರ ಮಾಡದೆ ಶಾಸ್ತ್ರ ವಿರುದ್ಧವಾದ ಕರ್ಮದಿಂದ ಯಾರು ಆ ವಿವಾದವನ್ನ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಅವನಿಗೆ ಏನು ಗತಿ ಆಗತ್ತೆ, ಅವನು ಎಲ್ಲಿ ಹೋಗ್ತಾನೆ ನನಗೆ ಗೊತ್ತಾಗಬೇಕು. ಅದಕ್ಕೆ ಬಿದುರ ಹೇಳ್ತಾನೆ, ದುಃಖ ತಪ್ಪು ನಿರ್ಣಯವನ್ನ ಕೊಡುವ,
ಶಾಸ್ತ್ರ ವಿರುದ್ಧವಾಗಿ ನಿರ್ಣಯವನ್ನ ಕೊಡತಕ್ಕಂತ ವ್ಯಕ್ತಿಗೆ ಯಾವ ಗತಿ ಅಂದ್ರೆ, ಗಂಡನನ್ನ ಕಳ್ಕೊಂಡ್ಬಿಟ್ಟಿದ್ದಾಳೊಬ್ಳು ಹೆಣ್ಮಗಳು. ಗಂಡನನ್ನ ಕಳೆದುಕೊಂಡ ಹೆಣ್ಣು ಮಗಳು ರಾತ್ರಿಯಲ್ಲಿ ಹೇಗೆ ದುಃಖದಿಂದ ವಾಸ ಮಾಡ್ತಾಳೆ. ಕಪಟ ಅಂದ್ರೆ ದ್ಯೂತದಲ್ಲಿ ಸೋತವನು ಆ ರಾತ್ರಿಯಲ್ಲಿ ಹೇಗೆ ವಾಸ ಮಾಡ್ತಾನೆ. ದೊಡ್ಡ ಭಾರ ರೀ, ಕಷ್ಟದ ಭಾರ, ಜವಾಬ್ದಾರಿಯ ಭಾರ ಹೊತ್ತುಕೊಂಡವನು ರಾತ್ರಿ ಹೇಗೆ ದುಃಖದಿಂದ ವಾಸ ಮಾಡ್ತಾನೆ, ಹಾಗೆ ಸಭೆಯಲ್ಲಿ ಶಾಸ್ತ್ರ ವಿರುದ್ಧವಾದ ನಿರ್ಣಯವನ್ನ ಕೊಡತಕ್ಕಂತಹ ವ್ಯಕ್ತಿಗೆ ಅಂತ ದುಃಖ ಬರುತ್ತೆ. ಒಬ್ಬ ರಾಜ ಇದ್ದಾನೆ, ಅವನಿಗೆ ಊರೊಳಗೆ ಪ್ರವೇಶನೇ ಇಲ್ಲ. ತುಂಬಾ ಹಸುವಾಗ್ಬಿಟ್ಟಿದೆ, ಎಲ್ಲಾ ಕಡೆ ಶತ್ರುಗಳಿದ್ದಾರೆ, ಸುತ್ತ ಶತ್ರುಗಳು, ಹಸಿವಾಗ್ಬಿಟ್ಟಿದೆ, ತನ್ನ ಊರಿಗೆ ತನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂತಹ ರಾಜನಿಗೆ ಮನಸ್ಸಿನಲ್ಲಿ ಯಾವ ಅವಸ್ಥೆ ಇದೆ, ಯಾವ ದುಃಖ ಇದೆ, ಅಂತಹ ದುಃಖ ತಪ್ಪು ನಿರ್ಣಯವನ್ನ ಕೊಟ್ಟವನಿಗೆ ಬರುತ್ತೆ. ಮೋಸ ಮಾಡಿಬಿಟ್ಟಿದ್ದಾನೆ, ನಾನು ಮೋಸ ಮಾಡಿದ್ದೇನೆ ಅಂತ ಗೊತ್ತಿದೆ, ಹೊರ ಹೇಳಲಿಕ್ಕಿಲ್ಲ ನಾನು ಮೋಸ ಮಾಡಿದ್ದೇನೆ ಅಂತ. ಅವನ ಮನಸ್ಸಿನಲ್ಲಿ ಯಾವ ತಳಮಳ, ಯಾವ ದುಃಖ ಇದೆ. ಅತ್ಯಂತ ಪ್ರಿಯರಾದ ಮಕ್ಕಳು ಸತ್ತು ಹೋದ್ರೆ ಅವತ್ ರಾತ್ರಿ ತಂದೆ ತಾಯಿಗಳು ಯಾವ ದುಃಖದಲ್ಲಿರ್ತಾರೆ. ಸರ್ವ ಸಂಪತ್ತನ್ನ, ಸರ್ವಸ್ವವನ್ನ ಕಳ್ಕೊಂಡಂತಹ ವ್ಯಕ್ತಿ ಎಷ್ಟು ದುಃಖದಿಂದ ಇರ್ತಾನೆ ಅವತ್ ರಾತ್ರಿ. ಅಷ್ಟು ದುಃಖ ತಪ್ಪು ನಿರ್ಣಯವನ್ನ ಕೊಡತಕ್ಕಂತಹ ವ್ಯಕ್ತಿಗೆ ಬರುತ್ತೆ. ಸುಳ್ಳನ್ನ ಎಷ್ಟು ಹೇಳಿದರೆ ಎಷ್ಟು ಪಾಪ ಅಂತ ಹೇಳ್ತಾರೆ. ಪಶುಗಳಿಗೋಸ್ಕರವಾಗಿ ಸುಳ್ಳು ಹೇಳಿಬಿಟ್ರೆ, ಪಶುಗಳಿಗೋಸ್ಕರವಾಗಿ ಸುಳ್ಳನ್ನ ಹೇಳಿದ್ರೆ 5 ಜನಗಳನ್ನ ಕೊಂದಂತೆ. ಯಾವುದೋ ಹೆಸರುಗತ್ತೆ ಎಮ್ಮೆ ಮೊದಲಾದ ಪಶುಗಳಿಗೋಸ್ಕರವಾಗಿ ಸುಳ್ಳು ಹೇಳಿದ್ರೆ, ಗೋವಿಗೋಸ್ಕರವಾಗಿ, ಹಸುಗಳಿಗೋಸ್ಕರವಾಗಿ ಒಂದು ಸುಳ್ಳು ಹೇಳಿಬಿಟ್ರೆ 10 ಜನಗಳನ್ನ ಕೊಂದಂತೆ. ಅದೇ ಅಶ್ವ, ಕುದುರೆಗೋಸ್ಕರವಾಗಿ ಒಂದು ಸುಳ್ಳು ಹೇಳಿಬಿಟ್ರೆ, ಕುದುರೆಗೋಸ್ಕರವಾಗಿ ಸುಳ್ಳು ಹೇಳಿದ್ರೆ 100 ಜನಗಳನ್ನ ಕೊಲ್ಲುತ್ತೆ. ಮನುಷ್ಯರಿಗೋಸ್ಕರವಾಗಿ ಸುಳ್ಳು ಹೇಳಿದ್ರೆ 1000 ಜನಗಳನ್ನ ಕೊಂದಂತೆ, ಕೊಂದಂತೆ, ಕೊಂದ ಪಾಪ. ಬಂಗಾರಕ್ಕೋಸ್ಕರವಾಗಿ ಸುಳ್ಳು ಹೇಳ್ಬಿಟ್ರೆ, ಎಂಥ ಮಾತು ನೋಡ್ರಿ, ಬಂಗಾರಕ್ಕೋಸ್ಕರವಾಗಿ ಸುಳ್ಳು ಹೇಳ್ಬಿಟ್ರೆ ಹುಟ್ಟುವ ಎಲ್ಲ ಮಕ್ಕಳನ್ನ ಕೊಂದು ಬಿಡುತ್ತೆ. ಭೂಮಿಗೋಸ್ಕರವಾಗಿ ಸುಳ್ಳು ಹೇಳಿಬಿಟ್ರೆ ಸರ್ವನಾಶವನ್ನ ಮಾಡಿಬಿಡುತ್ತೆ. ಆದ್ದರಿಂದ ಭೂಮಿಗೋಸ್ಕರವಾಗಿ ಯಾವತ್ತೂ ಸುಳ್ಳು ಹೇಳಬಾರದು. ಎಂಥ ಧರ್ಮ ಸೂಕ್ಷ್ಮ ನೋಡಿ. ನೀನು ಹೇಳ್ತಾ ಇದ್ದ ಹಾಗೆ ಪ್ರಹ್ಲಾದರಾಜರು ತಕ್ಷಣ ಉತ್ತರ ಕೊಟ್ರು, ವಿರೋಚನ, ಸುಧನ್ವನ ಮಗನಾಗಿರತಕ್ಕ ಅಂಗಿರಸರು ನನಗಿಂತ ಉತ್ತಮರು, ಸುಧನ್ವನ ತಾಯಿ ನಿನ್ನ ಅಮ್ಮನಿಗಿಂತ ಉತ್ತಮಳು, ಆದ್ದರಿಂದ ಸುಧನ್ವ ನಿನಗಿಂತ ಶ್ರೇಷ್ಠ. ಪ್ರಾಣಗಳನ್ನೇ ಪಣವಾಗಿಟ್ಟು ನೀನು ಸ್ಪರ್ಧೆ ಮಾಡಿದ್ದೀಯಲ್ವಾ, ಸುಧನ್ವನ ಮುಂದೆ ನೀನು ಸೋತಿದ್ದಿ. ಆದ್ದರಿಂದ ವಿರೋಚನ, ನಿನ್ನ ಪ್ರಾಣ ಸುಧನ್ವನ ಅಧೀನ. ಆದ್ದರಿಂದ ಸುಧನ್ವ, ಒಬ್ಬ ಮಗಪ್ಪ ನನಗೆ ದಾನ ಮಾಡು ಅಂತ ಕೇಳ್ತಾ ಇದ್ದೇನೆ. ನನ್ನ ಮಗನ ಪ್ರಾಣ ನಿನ್ನ ಅಧೀನ ಆಗಿ ಹೋಗಿದೆ. ನಿರ್ಣಯ ಕೊಟ್ಟು ಬಿಟ್ಟ, ಸುಳ್ಳು ಹೇಳಲಿಲ್ಲ ಮಗನಿಗೋಸ್ಕರವಾಗಿ ಪ್ರಹ್ಲಾದ. ಯಾವ ಪ್ರಹ್ಲಾದ ಸುಳ್ಳು ಹೇಳಲ್ಲ, ಪ್ರಹ್ಲಾದರ ರಾಜರ ಬಾಯಲ್ಲಿ ಸುಳ್ಳು ಬರಲ್ಲ ಅಂತ ನಿರ್ಣಯಕ್ಕಾಗಿ ಬಂದಿದ್ನು, ಆ ವಿಶ್ವಾಸ ಸತ್ಯವಾಯ್ತು. ನನ್ನ ಮಗನ ಪ್ರಾಣ ನಿನ್ನ ಅಧೀನ ಇದೆಯಪ್ಪ, ಅವನ್ನೇನು ಮಾಡಬೇಡ. ನನ್ನ ಮಗನ ಪ್ರಾಣ ಪೂರ್ತಿ ನಿನ್ನ ಅಧೀನ ಇದೆ, ಅವನ್ನೇನು ಮಾಡಬೇಡ, ನೀನು ನನಗೆ ಕೊಟ್ಟುಬಿಡು ಅಂದಾಗ ಸುಧನ್ವ ಅಂತಾನೆ, ನೀನು ಸುಳ್ಳು ಹೇಳಲಿಲ್ಲ, ಧರ್ಮವನ್ನ ಆಶ್ರಯ ಮಾಡ್ಕೊಂಡೆ, ಆದ್ದರಿಂದ ನಿನ್ನ ಮಗನ್ ನಿನಗೆ ಕೊಡ್ತಾ ಇದ್ದೇನೆ, ತಗೋ ನಿನ್ ಮಗನಿಗೆ ಕೊಡ್ತೇನೆ. ಆದ್ರೆ ಕೇಶಿನಿಯ ಹತ್ತಿರದಲ್ಲಿ ನಿನ್ನ ಮಗ ವಿರೋಚನ ನನಗೆ ಪಾದ ಪ್ರಕ್ಷಾಲನೆಯನ್ನು ಮಾಡಬೇಕು. ಎಂಥ ಮಾತು ನೋಡಿ. ಹಾಗೆ ಪಾದ ಪ್ರಕ್ಷಾಲನೆಯನ್ನು ಮಾಡಿದ.
ಅಲ್ಲ ಸರಿ ಹೋಯ್ತು, ಇದು ಕಥೆ. ವಿದುರ ಅಂತಾರೆ, ಅಣ್ಣ ಭೂಮಿಗೋಸ್ಕರವಾಗಿ ಯಾವತ್ತೂ ಸುಳ್ಳು ಹೇಳ್ಬೇಡ. ಈಗ ಬಂದಿರೋದೇ ಭೂಮಿಗೆ ವಿವಾದ. ಭೂಮಿಗೋಸ್ಕರವಾಗಿ ಗಲಾಟೆ ಮಾಡಿಕೊಂಡು ಸುಳ್ಳು ಹೇಳಿ ಸರ್ವನಾಶ ನೋಡಿ, ಅದೇ ಸುಳ್ಳು ಹೇಳೇ ಸರ್ವನಾಶವಾಗಿತ್ತು. ಏನೂ ಮಾಡದೆ ಎಲ್ಲರ ಜೊತೆ ನೀನು ನಾಶ ಆಗ್ಬೇಡಣ್ಣ. ಯಾಕೆ ಅಂದ್ರೆ ದೇವತೆಗಳು ಪಶುಗಳನ್ನ ಕಾಪಾಡುವ ಪಶುಪಾಲಕರಂತೆ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಓಡಾಡ್ತಿರೋದಿಲ್ಲ. ಯಾರನ್ನ ರಕ್ಷಣೆ ಮಾಡ್ಬೇಕು ಅಂತ ಅವರು ಸಂಕಲ್ಪ ಮಾಡ್ತಾರೋ ಅವರು ಬುದ್ಧಿಯಲ್ಲಿ ನಿರ್ಣಯ ಮಾಡಿಕೊಂಡು ಬಿಡ್ತಾರೆ. ಆದ್ದರಿಂದ ಆಲೋಚನೆ ಮಾಡು, ವಿಚಾರ ಮಾಡು. ಒಳ್ಳೇದು ಮಾಡ್ಬೇಕು, ನಮ್ಮಿಂದ ಬೇರೆಯವರಿಗೆ ಒಳ್ಳೇದಾಗ್ಬೇಕು ಅಂತ ಮನಸ್ಸನ್ನ ಮಾಡ್ಕೊಂಡ್ಬಿಟ್ರೆ ಸಾಕು. ಒಳ್ಳೇದು ಮಾಡ್ತೀನಿ ನಾನೊಬ್ಬರಿಗೆ, ನನ್ನಿಂದ ಒಬ್ಬರಿಗೆ ಒಳ್ಳೇದಾಗಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡ್ರು ಸಾಕು, ಅವನಿಗೆಲ್ಲವೂ ಒಳ್ಳೇದಾಗುತ್ತೆ. ಸಂಶಯ ಇಲ್ಲ ಇದ್ರಲ್ಲಿ. ನೈನಂ ಚಿಂದಂತಿ ವೃಜಿನಾಥ್ ತಾರಯಂತಿ ಮಾಯಾವಿನಂ ಮಾಯಯ ವರ್ತಮಾನಂ ನೀಡಂ ಶಕುಂತಾ ಯುವಜಾತ ಪಕ್ಷಾಹ ಛಂದಾಂಸೇನಂ ಪ್ರಜಹತ್ಯಂತ ಕಾಲೇ. ತುಂಬಾ ಧರ್ಮಗಳನ್ನು ಹೇಳ್ತಾನೆ ವಿದುರ. ಅಣ್ಣ, ಬೇರೆಯವರಿಗೆ ಮೋಸ ಮಾಡ್ತಾ ಕಪಟದಿಂದ ಬದುಕತಕ್ಕಂತಹ ವ್ಯಕ್ತಿಗಳಿಗೆ ವೇದ ಏನು ಮಾಡಲ್ಲ. ಎಷ್ಟು ವೇದ ಪಾರಾಯಣ ಮಾಡ್ಲಿ, ಮೋಸ ಮಾಡಿ ಜೀವನವನ್ನ ಮಾಡತಕ್ಕಂತ ಕಪಟಿಯನ್ನ ಎಷ್ಟು ವೇದಗಳಾಗ್ಲಿ ಅವನನ್ನ ಪಾಪದಿಂದ ಪರಿಹಾರ ಮಾಡೋದಿಲ್ಲ. ರೆಕ್ಕೆ ಬಂತು ಪಕ್ಷಿಗಳಿಗೆ, ಹೊಟ್ಟೆ ಇದೆ, ಹೊಟ್ಟೆ ಒಡೆಯಿತು, ಚಿಕ್ಕ ಪಕ್ಷಿಗಳಾಗಿವೆ, ರೆಕ್ಕೆ ಬಂತು, ಹಾರುವ ಸಾಮರ್ಥ್ಯ ಬಂತು, ರೆಕ್ಕೆ ಬಲಿತ ಪಕ್ಷಿಗಳು ಹೇಗೆ ಗೂಡನ್ನ ಬಿಟ್ಟು ಆಕಾಶದಲ್ಲಿ ಹಾರಿ ಹೋಗ್ತದೆ, ಹಾಗೆ ಕಪಟದಿಂದ ಮೋಸ ಮಾಡಿ ಜೀವನವನ್ನ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಅವನು ಅಪೇಕ್ಷೆ ಪಡುವಾಗ ಅವನ ಅಂತ್ಯಕಾಲದಲ್ಲಿ ವೇದಗಳು ಅವನನ್ನ ಬಿಟ್ಟು ಹಾರಿ ಹೋಗ್ಬಿಡುತ್ತೆ. ಏನೋ ಪ್ರಯೋಜನ ಇಲ್ಲ, ಮೋಸ ಮಾಡಿ ಬದುಕಬಾರದು. ಮದ್ಯಪಾನಂ ಕಲಹಂ ಪೂಗವೈರಂ ಭಾರ್ಯಾಪತ್ಯೋರಂತರಂ ಜ್ಞಾತಿ ಭೇದಂ ರಾಜದ್ವೇಷಂ ಸ್ತ್ರೀ ಪುಂಸಯೋರ್ವಿವಾದಂ ವರ್ಜಾನ್ಯಾಹು ಯಶ್ಚ ಪಂಥಾ ಪ್ರದುಷ್ಟಾಹ. ಯಾವುದನ್ನ ಬಿಡಬೇಕು, ಯಾವುದನ್ನ ಬಿಡಬೇಕು? ಮದ್ಯಪಾನವನ್ನ ಬಿಡಬೇಕು. ಸುಮ್ಮನೆ ಗಲಾಟೆಯನ್ನ ಮಾಡಬಾರದು, ಗಲಾಟೆಯನ್ನ ಬಿಡಬೇಕು. ಪೂಗವೈರಂ, ಒಂದು ಗುಂಪಿನ ಜೊತೆಯಲ್ಲಿ ದ್ವೇಷ ಮಾಡ್ಕೋಬಾರ್ದು, ಅದನ್ನ ಬಿಡಬೇಕು. ಭಾರ್ಯ ಪತ್ಯೋರಂತರಂ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಗಲಾಟೆ ತಂದು ಹಾಕೋದನ್ನ ಬಿಡಬೇಕು. ಎಂಥ ಮಾತು ನೋಡ್ರಿ ಇದೆಲ್ಲ. ಜ್ಞಾತಿ ಭೇದಂ, ಚೆನ್ನಾಗಿರ್ತಕ್ಕ ದಾಯಾದಿಗಳ ಮಧ್ಯದಲ್ಲಿ ಒಡಕನ್ನ ತಂದು ಹಾಕ್ಬಿಡ್ಬಾರ್ದು, ಗಲಾಟೆ ಮಾಡಬಾರ್ದು. ರಾಜನ ದ್ವೇಷವನ್ನ ಮಾಡಬಾರ್ದು. ಸ್ತ್ರೀ ಪುರುಷರ ಮಧ್ಯದಲ್ಲಿ ಜಗಳ ತಂದು ಹಾಕಬಾರದು. ಕೆಟ್ಟದಾದ ದಾರಿ, ಪ್ರದುಷ್ಟ ಪಂಥಾ, ಕೆಟ್ಟ ಮಾರ್ಗ, ಇವೆಲ್ಲವನ್ನ ಬಿಡಬೇಕು. ಸಾಮುದ್ರಿಕಂ ವಣಿಜಂ ಚೋರಪೂರ್ವಂ ಶಲಾಕ ಸೂತ್ರಂ ಚ ಚಿಕಿತ್ಸಕಂಚ ಅರಿಂಚ ಮಿತ್ರಂಚ ಕುಶೀಲವಂಚ ನೈತಾನ್ ಸಾಕ್ಷ್ಯೇ ತ್ವಧಿಕುರ್ವೀತ ಸಪ್ತ. 7 ಜನಗಳನ್ನ ಸಾಕ್ಷಿ ಅಂತ ಇಡಬಾರ್ದು. 7 ಜನಗಳನ್ನ ಸಾಕ್ಷಿ ಅಂತ ಇಡಬಾರ್ದು. ಯಾರ್ಯಾರನ್ನ? 7 ಜನಗಳನ್ನ. ಸಮುದ್ರದಲ್ಲಿ ವ್ಯಾಪಾರ ಮಾಡತಕ್ಕ ವ್ಯಾಪಾರಿಯನ್ನ ಸಾಕ್ಷಿಗಿಡಬಾರ್ದು. ಫಸ್ಟ್ ಕಳ್ಳ ಆಗಿದ್ದ, ಆಮೇಲೆ ಒಳ್ಳೆಯವನಾಗ್ಬಿಟ್ಟ. ಮೊದಲು ಕಳ್ಳನಾಗಿದ್ದ, ಆಮೇಲೆ ಕಳ್ಳತನದ ವೃತ್ತಿಯನ್ನ ಬಿಟ್ಟ, ಅಂಥವನನ್ನ ಸಾಕ್ಷಿಯಾಗಿಡಬಾರ್ದು. ಅಂದ್ರೆ ನಿರ್ಣಯ ಕೊಡು ಅಂತ ಕೇಳಬಾರ್ದು. ಯಾರ್ಯಾರನ್ನ? ಸಮುದ್ರದಲ್ಲಿ ಯಾರು ವ್ಯಾಪಾರ ಮಾಡ್ತಾನೆ ಅವನನ್ನ ನಿರ್ಣಯಕ್ಕಿಡಬಾರ್ದು. ಮೊದಲು ಕಳ್ಳನಾಗಿದ್ದವನನ್ನ ಇಡಬಾರ್ದು. ಮತ್ತೆ ಒಂದು ಒಳ್ಳೆ ಕೋಲಿಗೆ ಬಟ್ಟೆ ಸುತ್ತಿ ಬೀದಿಯಲ್ಲೆಲ್ಲ ಬಟ್ಟೆ ಮಾರುವಂತವನನ್ನ ನಿರ್ಣಯಕ್ಕಾಗಿ ಇಟ್ಕೋಬಾರ್ದು. ಡಾಕ್ಟರ್ ಅವನ ನಿರ್ಣಯಕ್ಕೆ ಬರೋದಿಲ್ಲ. ನಮ್ಮ ಶತ್ರು ಅವನನ್ನ ನಿರ್ಣಯಕ್ಕೆ ಇಟ್ಕೋಬಾರ್ದು. ನನ್ನ ಮಿತ್ರ ನಿರ್ಣಯಕ್ಕಿಡಬಾರದು.
ಮತ್ತೆ ಆಕ್ಟರ್, ನಟನೆಯನ್ನ ಮಾಡುವ ಆಕ್ಟರ್ ನಿರ್ಣಯಕ್ಕಿಡಬಾರದು ಇವರನ್ನ. 7 ಜನಗಳ ನಿರ್ಣಯಕ್ಕಿಟ್ಕೊಂಡ್ರೆ ಅದು ಹಾಳು ಅಂತ ಅರ್ಥ. ಮಾನಾಗ್ನಿಹೋತ್ರ ಮುತಮಾನ ಮೌನಂ ಮಾನೇನಾಧೀತ ಮುತಮಾನ ಯಜ್ಞ ಏತಾನಿ ಚತ್ವಾರ್ಯ ಭಯಂಕರಾಣಿ ಭಯಂ ಪ್ರಯಚ್ಛಂತೆ ಯಥಾಕೃತಾನಿ. ಅಭಯವನ್ನ ಕೊಡತಕ್ಕಂಥವು ಯಾವುಗಳು? ನಮಗೆ ಭಯ ಇಲ್ಲದೆ ಇರತಕ್ಕಂತೆ ಮಾಡತಕ್ಕಂಥವುಗಳು ಯಾವುದು? 4: ಅಗ್ನಿಹೋತ್ರ, ಮೌನ, ಅಧ್ಯಯನ, ಯಜ್ಞ. ಈ 4 ನಮಗೆ ಅಭಯವನ್ನ ಕೊಡತಕ್ಕಂಥವುಗಳು. ಅಭಯಂಕರಾಣಿ. ಅಗ್ನಿಹೋತ್ರ ಮಾಡುವಂಥದ್ದು ಮೌನ. ಮೌನ ಅಂದ್ರೆ ಗೊತ್ತಿದೆ. ಅಧ್ಯಯನ, ಯಜ್ಞ, ಇದೆಲ್ಲ ಜೀವಿಗಳಿಗೆ ಅಭಯವನ್ನ ಕೊಡತಕ್ಕಂತ ಪ್ರಕರಣಗಳು. ಆದರೆ ಇದನ್ನೇ ಅಹಂಕಾರದಿಂದ ಮಾಡಿಬಿಟ್ರೆ, ಅಹಂಕಾರದಿಂದ ಮಾಡಿದ ಅಗ್ನಿಹೋತ್ರ, ಮೌನ, ಅಧ್ಯಯನ, ಯಜ್ಞ ಇದೆಲ್ಲ ನಮಗೆ ಭಯವನ್ನು. ಯಾವುದು ಅಭಯಂಕರವೋ ಅದೇ ಭಯಂಕರ. ಯಾವಾಗ? ಅಹಂಕಾರದಿಂದ ಮಾಡಿದಾಗ. ಎಂತಹ ಧರ್ಮ ಹೇಳ್ತಾನೆ ನೋಡಿ ಇಲ್ಲಿ. ಇಲ್ಲಿ ಹೇಳತಕ್ಕಂಥ ಇವರೆಲ್ಲರೂ ಬ್ರಹ್ಮಹತ್ಯೆಗೆ ಸಮಾನವಾದ ಪಾಪಗಳನ್ನು ಮಾಡತಕ್ಕಂಥವರು. ಯಾವನು ಬ್ರಹ್ಮಹತ್ಯೆ ಮಾಡಿದ್ದಾನೆ ಅವನಿಗೆ ಸಮಾನವಾದವರು ಇವರೆಲ್ಲ. ಯಾರ್ಯಾರು? ಅಗಾರದಾಹಿ. ಯಾವನು ಮನೆಗೆ ಬೆಂಕಿ ಹಚ್ಚಿಬಿಡ್ತಾನೆ. ಎಂಥ ಮಾತುಗಳು ನೋಡ್ರಿ ಇದೆಲ್ಲ. ಯಾವನು ಮನೆಗೆ ಬೆಂಕಿ ಇಡ್ತಾನೆ ಅವನು ಬ್ರಹ್ಮಹತ್ಯೆಯನ್ನ ಮಾಡಿದವನಿಗೆ ಸಮಾನ. ಗರದಹ, ಗರದ ವಿಷವನ್ನ ಕೊಡತಕ್ಕಂಥವ್ರು. ಗರ ಅಂದ್ರೆ ವಿಷ. ಒಬ್ಬ ಸತ್ತೋಗ್ಲಿ ಅಂತ ವಿಷ ಕೊಡತಕ್ಕಂತಹ ವ್ಯಕ್ತಿ ಬ್ರಹ್ಮಹತ್ಯೆಗೆ ಸಮಾನ. ಉಂಡಾಶಿ, ವ್ಯಭಿಚಾರವನ್ನ ಸಪೋರ್ಟ್ ಮಾಡಿ ಕೆಟ್ಟ ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡಿ ವಿಟ ಪುರುಷರಿಗೆ ಉಪಜೀವನವನ್ನ ಅನ್ನ ತಿನ್ನತಕ್ಕಂತಹ ವ್ಯಕ್ತಿ ಬ್ರಹ್ಮಹತ್ಯೆ ಮಾಡಿದ ಸಮಾನ. ಸೋಮವಿಕ್ರಯಿ, ಸೋಮವನ್ನ ವ್ಯಾಪಾರ ಮಾಡತಕ್ಕಂಥವನು. ಸೋಮದ ಬಳ್ಳಿ ಅದನ್ನ ವ್ಯಾಪಾರ ಮಾಡತಕ್ಕಂತಹ ವ್ಯಕ್ತಿ ಬ್ರಹ್ಮಹತ್ಯೆಗೆ ಸಮಾನ. ಚರ್ಮಕಾರ, ಚರ್ಮವನ್ನ ಮಾಡತಕ್ಕಂಥವನು. ಶುಚಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಚಾಡಿ ಹೇಳೋದು ಅವನು. ಮಿತ್ರದ್ರೋಹವನ್ನ ಮಾಡತಕ್ಕಂತಹ ವ್ಯಕ್ತಿ. ಪಾರದಾರಿಕ, ಪರಸ್ತ್ರೀಯರ ಮೇಲೆ ಆಸೆಯನ್ನ ಪಡತಕ್ಕಂತಹ ವ್ಯಕ್ತಿ. ಭ್ರೂಣ ಹತ್ಯೆಯನ್ನ ಮಾಡತಕ್ಕಂತಹ ವ್ಯಕ್ತಿ. ಗುರುತಲ್ಪಿ, ಗುರುಗಳ ಹೆಂಡತಿಯನ್ನ ಗಮನ ಮಾಡಬೇಕು ಅಂತ ಆಸೆ ಪಟ್ಟಂತಹ ವ್ಯಕ್ತಿ. ಎಷ್ಟ ಪಾನಪೋದ್ವಿಜ, ಬ್ರಾಹ್ಮಣನಾಗಿ ಮದ್ಯಪಾನವನ್ನ ಮಾಡತಕ್ಕಂತಹ ವ್ಯಕ್ತಿ. ಅತಿ ತೀಕ್ಷ್ಣಶ್ಚ, ಸುಮ್ಮನೆ ಕೋಪ 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 ಸಿಟ್ಟು ಮಾಡ್ಕೊಂಡಂತಹ ವ್ಯಕ್ತಿ. ಕಾರುಶ್ಚ, ಕಾರುವಾಗಿರ್ತಕ್ಕಂತಹ ವ್ಯಕ್ತಿ. ನಾಸ್ತಿಕ, ನಾಸ್ತಿಕನಾದವನು. ವೇದನಿಂದಕ, ವೇದಗಳನ್ನ ಬಯತಕ್ಕಂಥವನು. ಸುರಾಪ್ರಹಾಣಪಃ, ಸುರಾಪ್ರಹಾಪಣ, ಸುರಾಪ್ರಹಾಪಣ. ಮದ್ಯ ಮಾಡ್ಬೇಕು, ಮದ್ಯ. ಪುಷ್ಪಾಗ್ರಂ ಚಿತ್ವಾ ತ್ಯಾಜಯತಿ ಇತಿ ಸುರಾಪ್ರಹಾಪಣ. ಹೂವನ್ನ ಕಿತ್ತು ಬಿಸಾಕ್ಬಿಡ್ತಾನಂತವನು. ಹೂ ಕೀಳಬಾರ್ದಂತ ಸುಮ್ನೆ ಮರಗಿಡಗಳಲ್ಲಿರುವ ಅರಳಿದ ಹೂವುಗಳನ್ನ ಸುಮ್ನೆ ಕೀಳಬಾರ್ದು. ಹಾಗೇನಾರ ಕಿತ್ತು ಬಿಟ್ರೆ ಬ್ರಹ್ಮಹತ್ಯೆಗೆ ಸಮಾನವಾದ ಪಾಪ. ವ್ರಾತ್ಯ, ವ್ರತವನ್ನ ಮಾಡದೆ, ಯಾವ ಜೀವನದಲ್ಲಿ ಒಂದಾದ್ರೂ ವ್ರತ ಇಟ್ಕೊಂಡಿರ್ಬೇಕು. ಏನೋ ಒಂದು ವ್ರತ, ಗಂಡಾಗ್ಲಿ ಹೆಣ್ಣಾಗ್ಲಿ ಏನೋ ಒಂದು ವ್ರತ. ಜೀವನದಲ್ಲಿ ಒಂದೇ ಒಂದು ವ್ರತ ಇಲ್ಲದಂತಹ ವ್ಯಕ್ತಿ ಆಗಿರಬಾರ್ದು. ಹಾಗಿದ್ರೆ ಬ್ರಹ್ಮಹತ್ಯೆಯನ್ನು ಮಾಡಿದಂತೆ. ಕೀನಾಶಃ, ಕೀನಾಶ, 24 ಗಂಟೆ ಬೇರೆಯವರನ್ನ ಬೇಡಿಕೊಂಡೇ ದೈನ್ಯವಾಗಿ ಬದುಕುವಂಥವ್ರು. ಆತ್ಮಹತ್ಯೆಯನ್ನ ಮಾಡಿಕೊಳ್ಳತಕ್ಕಂತಹ ವ್ಯಕ್ತಿ.
ಕಾಪಾಡಿ ಕಾಪಾಡಿ ಅಂತ ಬೇಡ್ಕೊಂಡಂತಹ ವ್ಯಕ್ತಿಗಳನ್ನು ಹಿಂಸೆ ಮಾಡತಕ್ಕಂತಹ ವ್ಯಕ್ತಿ. ಇವರೆಲ್ಲ ಬ್ರಹ್ಮಹತ್ಯೆಯನ್ನ ಮಾಡಿದ ವ್ಯಕ್ತಿಗೆ ಸಮಾನವಾದ ಪಾಪಗಳಿಂದ ಕೂಡಿರತಕ್ಕಂತಹ ವ್ಯಕ್ತಿಗಳು. ತೃಣೋಲ್ಕಯಾ ಜ್ಞಾಯತೆ ಜಾತ ರೂಪಂ ವೃತ್ತೇನ ಭದ್ರೋ ವ್ಯವಹಾರೇಣ ಸಾಧು ಶೂರೋ ಭಯೇಶ್ವರ್ಥ ಕೃಚ್ರೇಷು ಧೀರಃ ಕೃಚ್ರಾ ಸ್ವಾಪತ್ಸು ಸುಹೃದಶ್ಚಾರಯಶ್ಚ. ಬಂಗಾರ ಗೊತ್ತಾಗೋದು ಹೇಗೆ ಅಂತಂದ್ರೆ, ಹುಲ್ಲಿನ ಮೇಲೆ ಬಿದ್ದಾಗ ತನ್ನ ಕಾಂತಿಯಿಂದ ಬಂಗಾರ ಗೊತ್ತಾಗತ್ತೆ. ಹುಲ್ಲು ಬಂಗಾರ ಒಂದೇ ಬಣ್ಣ, ಆದ್ರೆ ತನ್ನ ಕಾಂತಿಯಿಂದ ಬಂಗಾರ ಪ್ರತ್ಯೇಕವಾಗಿ ಕಾಣುತ್ತೆ. ಒಳ್ಳೆ ಸ್ವಭಾವ ಗೊತ್ತಾಗೋದು ಹೇಗೆ ಅಂದ್ರೆ ನಮ್ಮ ನಡತೆಯಿಂದ, ಇವನು ಒಳ್ಳೆಯವನೋ ಕೆಟ್ಟವನೋ ಅಂತ ಕ್ಯಾರೆಕ್ಟರ್ ನೋಡಿ ಗೊತ್ತಾಗ್ಬಿಡತ್ತೆ. ಸಜ್ಜನ ಅಂತ ಗೊತ್ತಾಗೋದು ಹೇಗೆ, ಅವನ ವ್ಯವಹಾರದಿಂದ ಸಜ್ಜನ ಅಂತ ಗೊತ್ತಾಗ್ಬಿಡುತ್ತೆ. ಇವನು ಶೂರ ಅಂತ ಗೊತ್ತಾಗೋದು ಹೇಗೆ, ಭಯ ಬಂದಾಗ, ಭಯದ ಪರಿಸ್ಥಿತಿ ಬಂದಾಗ ಅದನ್ನ ಹೇಗೆ ಫೇಸ್ ಮಾಡ್ತಾನೆ ಅಂತ ನೋಡಿ ಶೂರ ಯಾರು ಅಂತ ಗೊತ್ತಾಗತ್ತೆ. ಧೀರ ಅಂತ ಗೊತ್ತಾಗೋದು ಯಾವಾಗ, ಕಷ್ಟ ಬಂದಾಗ ಅವನ ಧೈರ್ಯ, ಅವನ ಧೀರತನ ಏನು ಅಂತ ಗೊತ್ತಾಗತ್ತೆ. ಶತ್ರುಗಳು ಮತ್ತು ಮಿತ್ರರು ಗೊತ್ತಾಗೋದು ಯಾವಾಗ, ಕಷ್ಟ ಬಂದಾಗ. ಕಷ್ಟ ಬಂದಾಗ ನಮ್ಮ ಶತ್ರುಗಳು ಯಾರು, ನಮ್ಮ ಮಿತ್ರರು ಯಾರು ಅಂತ ಹೇಳಿ ಗೊತ್ತಾಗೋದು ಯಾವಾಗ್ರಿ, ಕಷ್ಟ ಬಂದಾಗ. ಎಂಥ ವೈಭವ ನೋಡಿ, ವಿದುರ ಹೇಳ್ತಾನೆ, ಜರಾರೂಪಂ ಹರತಿ ಧೈರ್ಯಮಾಶ ಮೃತ್ಯು ಪ್ರಾಣಾನ್ ಧರ್ಮಚರ್ಯಾಮಸೂಯ ಕ್ರೋಧಶ್ರಿಯಂ ಶೀಲಮನಾರ್ಯ ಸೇವಾ ಕ್ರಿಯಂ ಕಾಮಃ ಸರ್ವಮೇವಾಭಿಮಾನ. ನಮ್ಮ ರೂಪವನ್ನ ನಾಶ ಮಾಡತಕ್ಕಂಥದ್ದು ಯಾವುದು, ಜರ, ಮುಪ್ಪು, ಮುದಿತನ ರೂಪನಾಶ ಮಾಡುತ್ತೆ. ಧೈರ್ಯವನ್ನ ನಾಶ ಮಾಡುವಂಥದ್ದು ಯಾವುದು, ಆಸೆ. ಪ್ರಾಣವನ್ನ ನಾಶ ಮಾಡುವಂಥದ್ದು ಯಾವುದು, ಮೃತ್ಯು. ಧರ್ಮ ನಾಶ ಮಾಡುವಂಥದ್ದು ಯಾವುದು, ಅಸೂಯ. ಎಂತ ಅದ್ಭುತವಾದ ಮಾತು ನೋಡಿ ವಿದುರ ಹೇಳುವಂಥದ್ದು. ಸಂಪತ್ತನ್ನ ನಾಶ ಮಾಡುವಂಥದ್ದು ಯಾವುದು, ಕೋಪ. ಸಂಪತ್ತನ್ನ ನಾಶ ಮಾಡುವಂಥದ್ದು ಯಾವುದು, ಕೋಪ. ಧರ್ಮವನ್ನ ನಾಶ ಮಾಡುವಂಥದ್ದು ಅಸೂಯ. ನಮ್ಮ ಕ್ಯಾರೆಕ್ಟರ್ನ ಹಾಳು ಮಾಡುವಂಥದ್ದು ಯಾವುದು, ದೊಡ್ಡವರ ಸೇವೆ ನಾವು ಮಾಡ್ಲಿಲ್ಲ ಅಂದ್ರೆ ಅವನು ಹಾಳು ಅಂತ ಅರ್ಥ. ನಾಚಿಕೆಯನ್ನ ಹಾಳು ಮಾಡುವಂಥದ್ದು ಯಾವುದು, ಕಾಮ. ಕಾಮಿಗಳಿಗೆ ನಾಚಿಕೆ ಇಲ್ಲ. ಎಲ್ಲವನ್ನ ನಾಶ ಮಾಡತಕ್ಕಂಥದ್ದು ಯಾವುದು ಅಂದ್ರೆ ಅಭಿಮಾನ. ಎಂಥ ವೈಭವದ ಮಾತು ವಿದುರ. ಕ್ರೋಧೀನೋರ್ಥೋ ನ ನೃಶಂಸಸ್ಯ ಮಿತ್ರಂ ಕ್ರೂರಸ್ಯ ನ ಸ್ತ್ರೀ ಸುಖಿನೋ ನ ವಿದ್ಯಾ ನ ಕಾಮಿನೋ ಕ್ರೀರಲಸಸ್ಯ ನ ಶ್ರೀ ಸರ್ವಂತು ನ ಸ್ಯಾದನಮಸ್ಥಿತಸ್ಯ. ಸಿಟ್ಟು ಮಾಡ್ಕೊಂಡವನು 24 ಗಂಟೆ ಸಿಟ್ಟು 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 ಅಂತ ಸಿಟ್ಟು ಮಾಡಿಕೊಂಡಂತ ವ್ಯಕ್ತಿಗೆ ಯಾವುದು ಸಂಪಾದನೆ ಆಗೋದಿಲ್ಲ. ಅವನು 24 ಗಂಟೆ ಯಾರು ಕ್ರೂರನಾಗಿದ್ದಾನೆ ಅವನಿಗೆ ಯಾರು ಫ್ರೆಂಡ್ಸ್ ಇರೋದಿಲ್ಲ. ಅವನಿಗೆ ಹೆಣ್ಣು ಮಕ್ಕಳು ಇಲ್ಲ, ಅಂದ್ರೆ ಹೆಂಡತಿಯೂ ಇಲ್ಲ ಅವನಿಗೆ. ಸುಖಿನೋನ ವಿದ್ಯಾ, ನನಗೆ 24 ಗಂಟೆಯ ಸುಖ ಬೇಕು ಅಂತ ಅಪೇಕ್ಷೆ ಪಡ್ತಾನಲ್ಲ. ಸುಖ ಬೇಕು ಅನ್ನುವವನಿಗೆ ವಿದ್ಯೆ ಇಲ್ಲ ರೀ. ಕಾಮಿಯಾದವನಿಗೆ ನಾಚಿಕೆ ಇಲ್ಲ. ಅಲಸಸ್ಯನ ಶ್ರೀ, ಸೋಂಬೇರಿಯಾಗಿರ್ತಕ್ಕ ವ್ಯಕ್ತಿಗಳಿಗೆ ಸಂಪತ್ತು ಬರೋದಿಲ್ಲ. ಆದರೆ ಫಿಕಲ್ ಮೈಂಡೆಡ್, ಚಂಚಲ ಸ್ವಭಾವದವನಿಗೆ ಏನೂ ಇಲ್ಲ. ಶ್ರೀರ್ಮಂಗಲಾತ್ ಪ್ರಭವತಿ ಪ್ರಾಗಲ್ಭ್ಯಾತ್ ಸಂಪ್ರವರ್ಧತೆ ದಾಕ್ಷಾತ್ತು ಕುರುತೆ ಮೂಲಂ ಸಂಯಮಾತ್ ಪ್ರತಿಷ್ಠತಿ. ಒಳ್ಳೆಯ ಶಾಸ್ತ್ರವಿಹಿತವಾದ ಶ್ರೀಹರಿ ಪ್ರೀತಿಕರವಾದ ಮಂಗಳ ಕಾರ್ಯಗಳನ್ನ ಮಾಡೋದ್ರಿಂದ ಸಂಪತ್ತು ಬರುತ್ತೆ. ಚೆನ್ನಾಗಿ ಹೇಳ್ತಾನೆ, ಸಂಪತ್ತು ಬಂತು. ಅದು ಹೆಚ್ಚಾಗೋದು ಯಾವುದ್ರಿಂದ ಅಂದ್ರೆ ಪ್ರಾಗಲ್ಭ್ಯಾತ್ ಸಂಪ್ರವರ್ಧತೆ, ದಾನದ ಬುದ್ಧಿಯಿಂದ, ಔದಾರ್ಯದಿಂದ ಸಂಪತ್ತು ಜಾಸ್ತಿ ಆಗತ್ತೆ. ದಾಕ್ಷಾತ್ತು ಕುರುತೆ ಮೂಲಂ, ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡೋದ್ರಿಂದ ನಮ್ಮಲ್ಲಿ ಶಾಶ್ವತವಾಗಿ ನಿಲ್ಲುವ ಪ್ರಯತ್ನ ಮಾಡುತ್ತೆ. ಸಂಯಮಾತ್ ಪ್ರತಿಷ್ಠತಿ, ಸಂಯಮ ಅನ್ನೋದು, ಸಂಯಮ ಅನ್ನುವ ಗುಣ ನಮ್ಮಲ್ಲಿ ಬಂದುಬಿಟ್ರೆ, ತಾಳುವಿಕೆ ಅದು ಬಂದ್ರೆ ಗಟ್ಟಿಯಾಗಿ ನಮ್ಮಲ್ಲೇ ನೋಡಿ ಸಂಪತ್ತು ಬರೋದು, ಹೆಚ್ಚಾಗೋದು, ರೂಟ್ಸ್ ಬಿಡೋದು, ಗಟ್ಟಿಯಾಗಿ ನಿಲ್ಲೋದು. ಹೇಗೆ
ಮಂಗಳ ಕಾರ್ಯಗಳಿಂದ ಸಂಪತ್ತು ಬರುತ್ತೆ, ಔದಾರ್ಯದಿಂದ ಜಾಸ್ತಿ ಆಗತ್ತೆ, ದಾಕ್ಷತನದಿಂದ ಬೇರೂರತ್ತೆ, ಸಂಯಮದಿಂದ ಭದ್ರವಾಗಿ ನಿಂತು ಬಿಡುತ್ತೆ ಸಂಪತ್ತು ನಮ್ಮಲ್ಲಿ. ಅಷ್ಟೋ ಗುಣ ಪುರುಷಂ ದೀಪಯಂತಿ. 8 ಗುಣಗಳು ಮನುಷ್ಯನನ್ನ ಬೆಳಗತ್ತಂತೆ. ಮನುಷ್ಯನನ್ನ ಬೆಳಗುವಂಥದ್ದು 8 ಗುಣಗಳು. ಯಾವುದು? ಪ್ರಜ್ಞೆ, ಒಳ್ಳೆ ಮೇಧಾಶಕ್ತಿ, ಒಳ್ಳೆ ವಂಶ, ಒಳ್ಳೆ ವಿದ್ಯಾವಂತರು ಅಂತ ಕೆಲವರಿಗೆ ಬೆಲೆ, ಒಳ್ಳೆ ವಂಶದಲ್ಲಿ ಬಂದಿದ್ದಾರೆ ಅಂತ ಕೆಲವರಿಗೆ ಬೆಲೆ, ದಮಃ, ಒಳ್ಳೆ ಇಂದ್ರಿಯ ನಿಗ್ರಹದಿಂದ ಕೂಡಿದ್ದಾರೆ ಅಂತ ಕೆಲವರಿಗೆ ಬೆಲೆ, ಶ್ರುತಂಚ, ಒಳ್ಳೆ ವಿದ್ಯಾ, ಒಳ್ಳೆ ಶಾಸ್ತ್ರಾರ್ಥಗಳ ಜ್ಞಾನ ಅಂತ ಬೆಲೆ, ಪರಾಕ್ರಮ, ಮತ್ತೆ ಮುಖ್ಯ ಹೇಳ್ತಾನೆ ಅಲ್ಪ ಭಾಷಿತ. ಅದ್ಭುತ ನೋಡಿ ಇದು. ಹೆಚ್ಚು ಮಾತಾಡಬಾರ್ದು. ಅವ್ರು ಏನ್ರಿ ತಲೆ ಹರಟೆ 24 ಗಂಟೆ ತಲೆ ಹರಟೆ ಮಾತಾಡ್ತಾ ಕೂತಿರ್ತಾರ? ಇಲ್ಲ, ಅಲ್ಪ ಭಾಷಿತ, ಅಲ್ಪವಾಗಿ ಮಾತಾಡೋದು. ಅಲ್ಪ ಮಾತು ಅಂದ್ರೆ ಎಲ್ಲಿ ಎಷ್ಟು ಮಾತಾಡ್ಬೇಕೋ ಅಲ್ಲಷ್ಟು ಮಾತಾಡೋದು, ಅಲ್ಪ ಭಾಷಿತ. ಆಮೇಲೆ ದಾನಂ ಯಥಾಶಕ್ತಿ, ಭಗವಂತ ನಮಗೆ ಕೊಟ್ಟ ಪದಾರ್ಥಗಳಲ್ಲಿ ಯಥಾಶಕ್ತಿ ದಾನ ಮಾಡುವಂಥದ್ದು. ಆಮೇಲೆ ಕೃತಜ್ಞತಾ, ಉಪಕಾರ ಸ್ಮರಣೆ. ಕಷ್ಟದಲ್ಲಿ ಯಾರು ಉಪಕಾರ ಮಾಡಿದ್ದಾರೆ, ನಮ್ಮಲ್ಲೇನಿಲ್ಲ, ನಮಗೆ ಸಂಪತ್ತು ಬಂತು, ದುಡ್ಡು ಬಂತು ಅಂದ್ರೆ ಎಲ್ಲರನ್ನ ಒದ್ದು, ಕೊನೆಗೆ ತಂದೆ ತಾಯಿ ಆಗ್ಲಿ ಯಾರಾಗ್ಲಿ ಅವರನ್ನ ಒದ್ದು ಹೋಗುವಂತಹ ಜನ ಇರ್ತಾರೆ. ಆದರೆ ಕೃತಜ್ಞತಾ ಅನ್ನೋದು ಪ್ರಧಾನವಾದ ಗುಣ. ಪ್ರಜ್ಞಾ, ಕುಲ, ಇಂದ್ರಿಯ ನಿಗ್ರಹ, ವಿದ್ಯೆ, ಪರಾಕ್ರಮ, ಅಲ್ಪವಾದ ಮಾತು, ಯಥಾಶಕ್ತಿ ದಾನ, ಕೃತಜ್ಞತೆ, ಈ 8 ಮನುಷ್ಯನನ್ನ ಒಳ್ಳೆ ಕಾಂತಿಯುಕ್ತನನ್ನಾಗಿ ಮಾಡುತ್ತೆ. 8ರಲ್ಲಿ ಒಂದಿದ್ರೂ ಸರಿ, ನಾವಿದನ್ನ ಪ್ರಯತ್ನ ಪಟ್ಟು 8ರಲ್ಲಿ 8ಅನ್ನೂ ಇಟ್ಟುಕೊಳ್ಳುವಂತಹ ಸಾಧನೆ ಮಾಡಿಬಿಟ್ರೆ ನಾವು ಸಾಧಕರೇ ಸರಿ. ಏತಾನ್ ಗುಣ ಅಂತ ಮಹಾನುಭಾವಾನ್ ಏಕೋ ಗುಣ ಸಂಶ್ರಯತೆ ಪ್ರಸಹ್ಯ ರಾಜಾ ಯದಾ ಸಂಶ್ರಯತೆ ಮನುಷ್ಯಾನ್ ಸರ್ವಾನ್ ಗುಣಾನೇಶ ಗುಣೋತಿ ಭಾತಿ. ಎಂಟು ಗುಣಗಳನ್ನ ಒಂದು ಗುಣ ಆಶ್ರಯ ಮಾಡ್ಕೊಂಡಿದೆಯಂತೆ. ನಾವಿಲ್ಲಿ ಹೇಳಿದ 8 ಗುಣಗಳನ್ನ ಒಂದು ಗುಣ ಆಶ್ರಯ ಮಾಡಿಕೊಂಡಿದೆ. ಯಾವುದು ಅಂದ್ರೆ ಯೋಗ್ಯರಿಗೆ ಸತ್ಕಾರ ಮಾಡೋದು. ರಾಜನಾದವನು ಯೋಗ್ಯರಿಗೆ ಸತ್ಕಾರ ಮಾಡಿಬಿಟ್ರೆ ಈ ಎಲ್ಲ 8 ಗುಣಗಳಿಗಿಂತ ಉತ್ಕೃಷ್ಟವಾದ ಗುಣ ಅದು ಯೋಗ್ಯ ಸತ್ಕಾರ. ಸತ್ಪಾತ್ರರನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಸತ್ಪಾತ್ರರಿಗೆ ವಿಶೇಷವಾದ ಮರ್ಯಾದೆಯನ್ನು ಮಾಡಿದರೆ ಆ 8 ಗುಣಗಳಿಗಿಂತ ಉತ್ಕೃಷ್ಟವಾದ. ನೋಡಿ, ನಮಗೆ ಮುಖ್ಯವಾಗಿ ಬೇಕಾದ್ದು ಸತ್ಪಾತ್ರರಾಗಬೇಕು. ನಾವು ಸತ್ಪಾತ್ರರಾಗಬೇಕು ಅಂತಂದ್ರೆ ಅಧ್ಯಯನ ಇರಬೇಕು, ಆಚಾರ ಇರಬೇಕು, ಒಳ್ಳೆ ವಂಶದಲ್ಲಿ ಬಂದಿರಬೇಕು, ಇಂದ್ರಿಯ ನಿಗ್ರಹ ಇರಬೇಕು. ಹೇಗಿರುತ್ತೆ ನೋಡಿ, 8 ಪ್ರಜ್ಞಾ, ಕುಲ, ಇಂದ್ರಿಯ ನಿಗ್ರಹ, ಅಲ್ಪ ಭಾಷಿತ, ಎಲ್ಲ 8 ಗುಣಗಳನ್ನು ಮೀರಿಸುವಂತಹ ಒಂದು ಗುಣ ಯೋಗ್ಯನಾದ ಒಬ್ಬ ಸತ್ಪಾತ್ರನಿಗೆ ಯಥಾಶಕ್ತಿಯಾಗಿ ಸತ್ಕಾರ ಮಾಡುವಂಥದ್ದು. ಆದ್ದರಿಂದ ಅಣ್ಣ, ಯೋಗ್ಯರಾದವರು ಪಾಂಡವರಿದ್ದಾರೆ, ಅವರಿಗೆ ಸಿಗಬೇಕಾದಂತಹ ಸಂಪತ್ತನ್ನ ಕೊಟ್ಟು ಬಿಡು ಅನ್ನುವ ರೀತಿ ಅರ್ಥ ಬರುವಂತ ವಿದುರ ತನ್ನ ನೀತಿಯಲ್ಲಿ ಅದ್ಭುತವಾಗಿ ಎಂತ ಪಾಠ ನೋಡ್ರಿ. ನಮ್ಗಿದೆಲ್ಲ ಜೀವನದಲ್ಲಿ ಸಿಗುತ್ತಾ? ಬೇಕು ಅಂದ್ರೆ ನಮಗಿದೆಲ್ಲ ಉಪನ್ಯಾಸದಲ್ಲಿ ಹೇಳಕ್ಕಾಗತ್ತಾ ನಾವಿದೆಲ್ಲ? ಆದ್ದರಿಂದ ಪಾಠಕ್ರಮದಲ್ಲಿ ಕೇಳಿದಾಗ ಮಾತ್ರವೇ ಮಹಾಭಾರತ ನಮ್ಮ ಮುಂದೆ ಇನ್ನು ಹೆಚ್ಚಾಗಿ ತೆರೆಕೊಳ್ಳುತ್ತೆ. ಆ ಭಾಗ್ಯವನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಇಂಥ ಭಾಗ್ಯವನ್ನ ಕೊಟ್ಟ ಮಧ್ವಾಂತರ್ಗತ ವೇದವ್ಯಾಸನಿಗೆ ಮತ್ತೆ ಮತ್ತೆ ಅನಂತ ಜನ್ಮಗಳಲ್ಲಿ ನಾವು ಋಣಿಗಳಾಗಿರೋಣ ಅಂತ ಹೇಳ್ತಾ, ವಿದುರ ಹೇಳುವ ಇನ್ನೂ ಅನೇಕ ನೀತಿ ವಾಕ್ಯಗಳನ್ನ ಇನ್ನು ಮುಂದಕ್ಕೆ ಶ್ರವಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಮತ್ತೆ ಸೋಮವಾರ ನೋಡೋಣ. ಶ್ರೀಕೃಷ್ಣ.